ಕ್ವಶನ್ ಒಳಗಡೆ ಏನ್ ಕೊಟ್ಟಿದ್ದಾನಂತಂದ್ ಹೇಳಿದ್ರೆ GHIJKLM ಅಂತಂದ್ ಹೇಳಿ 7 ಜನ ಅದಾರ. ಅವ್ರು ಉತ್ತರ ದಿಕ್ಕಿಗೆ ಮುಖ ಮಾಡಿದಾರ ಅಂತಂದ್ ಹೇಳಿ. ಈಗ ನೋಡ್ರಿ ಉತ್ತರ ದಿಕ್ಕಿಗೆ ಮುಖ ಮಾಡಿದಾರ ಅಂತಂದ್ ಹೇಳಿದ್ರೆ ನಾವೇನ್ ಕೂತಿರ್ತೇವಲ್ಲ, ಸೊ ಆ ತರ ಮುಖ ಮಾಡೋದು. ನಾವೇನ್ ಕೂತಿರ್ತೇವಲ್ಲ ನಾವು ಆ ತರ ಈಗ ಮುಖ ಮಾಡಿದ್ವಿ. ನಮ್ಮ ಬಲಗಡೆ ಕೈ ಏನ್ ಬರುತ್ತಲ್ಲ ಅದು ಬಲಗ ಆಗತ್ತ, ಆಮೇಲೆ ಎಡಗಡೆ ಕೈ ಏನ್ ಬರುತ್ತಲ್ಲ ಅದು ಎಡಗಡೆ ಸೈಡ್ ಆಗತ್ತ. ಬಲ ಮತ್ತು ಎಡಗಡೆ ಬರ್ಕೊಂಡ್ವಿ. ಇಲ್ಲೇನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಉತ್ತರಕ್ ಮುಖ ಮಾಡಿದಾರ. ಓಕೆ, ಡನ್. ನೆಕ್ಸ್ಟ್ ಏನ್ ಕೊಟ್ಟಿದ ನೋಡ್ರಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಓದ್ಕೊಳ್ಳೋದು ಒಂದ್ಸರಿ. ಇಲ್ಲಿ ರಿಪೀಟ್ ಆಗಿರೋ ಲೈನ್ಸ್ ಗಳನ್ನ ಮೊದಲು ಸಾಲ್ವ್ ಮಾಡ್ಕೊಳ್ಳೋದು. ಈಗ ನೋಡ್ರಿ ಇದೆಲ್ಲ ಏನಂತಂದ್ರೆ ಇಲ್ಲಿ ಮತ್ತೆ ಎಂ ರಿಪೀಟ್ ಆಗೈತೆ, ಇಲ್ಲಿ ಕೆ ಐತಿ, ಇಲ್ಲಿ ಕೆ ರಿಪೀಟ್ ಆಗೈತೆ ಅಂದ್ರೆ ಮೊದ್ಲಿನ ಸಾಲ್ಗಳನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ ಎಂ ಅವರ ಬಲಕ್ಕೆ ಯಾರೊಬ್ರು ಕುಳ್ತಿಲ್ಲ ಅಂತಂದೇಳಿ. ಎಂ ಅವರ ಬಲಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ ಯಾರೊಬ್ರು ಕುಳ್ತಿಲ್ಲ. ನಾನು ಅದನ್ನ ಏನಂತಂದ ಹೇಳಿದ್ರೆ ಎಂ ಅಂತಂದ ಹೇಳಿ ಹಿಂಗ್ ಬರೀತೀನಿ. ಇದು ಎಮ್ಮದ ಬಲ ಯಾವ್ದು ಅಂತಂದ ಹೇಳಿದ್ರೆ ಈ ಕಡೆ ಸೈಡ್ ಬರುತ್ತೆ. ಇಲ್ಲಿ ಯಾರು ಕುತ್ಕೊಂಡ ಇಲ್ಲ ಅಂತಂದ ಹೇಳಿ. ಇಲ್ಲಿ ಯಾರು ಕುತ್ಕೊಳಂಗಿಲ್ಲ ಅಂತಂದ ಹೇಳಿದ್ರೆ ಈ ಕಡೆ ಸೈಡ್ ಯಾರು ಬರೋದೇ ಇಲ್ಲಲ್ಲ. ಯಾರ ಬಂದ್ರು ಕೂಡ ಇನ್ ಈ ಕಡೆ ಸೈಡ್ ಬರ್ತಾರೆ, ಈ ಕಡೆ ಸೈಡ್ ಕೂತ್ಕೊಂತ ಹೋಗ್ತಾರೆ. ಕ್ಲಿಯರ್ ಎಲ್ರಿಗೂ ಫಸ್ಟ್ ಲೈನ್? ಎಸ್, ವೆರಿ ಗುಡ್. ಸೊ ಅದಾದ ನಂತರ ಎಂ ಮತ್ತು ಕೆ ಅವರ ನಡುವೆ ಕೇವಲ 3 ಜನ ಕುತ್ಕೋತಾರ ಅಂತಂದೇಳಿ. ಅಂದ್ರೆ ಇಲ್ಲಿ ನೋಡ್ರಿ ಎಂ ಐತೆ, ಈ ಕಡೆ ಅಂತೂ ಬರಂಗಿಲ್ಲ. ಕೆ ಅಂದ್ರೆ ಈ ಕಡೆನ ಬರಬೇಕು. ಎಂ ಮತ್ತು ಕೆ ನಡು 3 ಜನ, ಇಲ್ಲಿ ಒಬ್ಬ ಕೂತ್ಕೊಂತ, ಇಲ್ಲಿ ಇನ್ನೊಬ್ಬ ಕೂತ್ಕೊಂತ, ಇಲ್ಲಿ ಇನ್ನೊಬ್ಬ ಕೂತ್ಕೊಂತ, ಆಮೇಲೆ ಇಲ್ಲಿ ಯಾರಂತಂದ್ರೆ ಕೆ ಕೂತ್ಕೊಂತ. ಕ್ಲಿಯರ್ ಏನ್ರಪ್ಪ ಇದ ಸೆಕೆಂಡ್ದು? ಎಸ್, ವೆರಿ ಗುಡ್. ಅದಾದ ನಂತರ ನೆಕ್ಸ್ಟ್ ನೋಡೋಣ. ಕೆ ಮತ್ತು ಎಚ್ ನಡುವೆ ಕೇವಲ 2 ಜನ ಕೂತ್ಕೊಂತಾರ ಅಂತಂದೇಳಿ. ಇಲ್ಲಿ ನೋಡ್ರಿ ಆಲ್ರೆಡಿ 1 ಪೊಸಿಷನ್ ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು. ಇನ್ನೇನು 6 ಮತ್ತು 7, ಇನ್ 2 ಜನ ಬರ್ತಾರ. ಕೆ ಮತ್ತು ಎಚ್ ನಡುವೆ 2 ಜನ ಕೂತ್ಕೋತಾರು ಅಂತಂದೈತೆ. ಇಲ್ಲಿ ನೋಡ್ರಿ ಕೆ ಈ ಕಡೆ ಸೈಡ್ ಎಚ್ ಅಂತ ಬರ್ಯಾಕ್ ಬರೈತೇನೆ, ಇಲ್ಲಿ ಎಚ್ ಬರ್ಕೊಂಡ್ರಿ ಅಂತಂದ್ರೆ ಒಬ್ಬ ಬರ್ತಾನ. ಅಂದ್ರೆ ಕೆ ಮತ್ತು ಎಚ್ ನಡುವೆ 2 ಜನ ಕೂತ್ಕೋಬೇಕಂದ್ರೆ ಇಲ್ಲೊಬ್ಬ ಕೂತ್ಕೋಬೇಕು, ಇಲ್ಲೊಬ್ಬ ಕೂತ್ಕೋಬೇಕು. ಅಂದ್ರೆ ಇಲ್ಲಿ ಏನಂತಂದ್ರೆ ಎಚ್ ಬರ್ತಾನ. ಇದು ಕ್ಲಿಯರ್ ಅನ್ರಪ್ಪ? ಯಾಕಂದ್ರೆ ಕೆ ಮತ್ತು ಎಚ್ ನಡುವೆ 2 ಜನ ಕೂತ್ಕೋಬೇಕು ಅಂತ ಹೇಳ್ಯಾರ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ಜಿ ಅವರು ಎಲ್ ಅವರ ಎಡಕ್ಕ 3ನೇ ಸ್ಥಾನದಲ್ಲಿ ಅಂತಂದ ಹೇಳಿದಾರ. ಜಿ ಅವರೇನಪ್ಪಾ ಅಂತಂದ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್. ನೋಡ್ರಿ ಏನಾಗತ್ತ. ಜಿ ಅವರು ಏನಂತಂದ ಹೇಳಿದ್ರ, ಎಲ್ ಜಿ ಅಲ್ಲ, ಸಾರಿ, ಅದು ಜಿ ಅವರು ಎಲ್ ಅವರ ಎಡಕ್ಕೆ 3ನೇ ಸ್ಥಾನದಲ್ಲಿ. ಈಗ ನಾನು ಎಲ್ಲಿ ಬರಿಬೇಕು? ನಾನು ಉಲ್ಟಾನು ತಗೋಬಹುದಲ್ಲ, ಎಲ್ ತಗೊಳ್ಳೋದ ಬೇಡ. ಎಲ್ ಅವರ ಎಡಕ್ ಅಂತಂದ ಹೇಳಿ. ಈಗ ನಾ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಎಲ್ ಅಂತ ತಗೋತಾನ. ಇಲ್ಲಿ ಎಲ್ ಅಂತ ಬರ್ಕೊಂಡೆ ಅಂತಂದ ಹೇಳಿದ್ರೆ ಎಡಗಡೆ ಸೈಡ್ ಅಂದ್ರೆ ಈ ಕಡೆ 3ನೇ ಸ್ಥಾನದಲ್ಲಿ ಜಿ ಕೂತ್ಕೊಂಡಿದಾನ. ಇದು 1ನೇ ಸ್ಥಾನ, ಇದು 2ನೇ ಸ್ಥಾನ, ಇದು 3ನೇ ಸ್ಥಾನ. ಕರೆಕ್ಟಾ? ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಜಿ ಬರುತ್ತ. ಕ್ಲಿಯರ್? ಎಲ್ ನಾನು ಇಲ್ಲಿ ತಗೊಂಡೆ ಅಂತಂದ ಹೇಳಿದ್ರೆ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಏನಂತಂದ ಹೇಳಿದ್ರೆ ಜಿ ಕೂತ್ಕೊಂಡಿದ ಅಂತಂದ ಹೇಳಿ ಬರುತ್ತ. ಅದಾದ ನಂತರ ಇನ್ನೊಂದ್ ಕೊಟ್ಟಿದ ನೋಡ್ರಿ. ಜೆ ಅವರು ಎಲ್ ಅವರ ತಕ್ಷಣದ ಬಲಕ್ಕ. ಎಲ್ ಅವರ ತಕ್ಷಣದ ಬಲ ಏನಂತಂದ ಹೇಳಿದ್ರೆ ಜೆ ಇಲ್ಲಿಗೆ ಬರ್ತಾನ. ಅಪ್ಪಿ ತಪ್ಪಿ ನಾವು ಎಲ್ಲಾದ್ರೂ ಇಲ್ಲಿ ತಗೊಂಡಿದ್ವಿ ಅಂತಂದ ಹೇಳಿದ್ರೆ, ಸೊ ಜೆ ಅವರ ಎಲ್ ಅವರ ಬಲಕ್ಕೆ ಜೆ ಬರ್ಬೇಕಂತಂದ ಹೇಳಿದ್ರೆ ಇಲ್ಲಿ ಕುತ್ಕೊಳಕ್ ಪ್ಲೇಸ್ ಇರಂಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ತಗೊಂಡ್ವಿ. ಎಲ್ ಅವರ ಪಕ್ಕಕ್ಕೇನಪ್ಪಾ ಅಂತಂದ ಹೇಳಿದ್ರೆ ಬಲಕ್ ಜೆ ಕೂತ್ಕೊಂತಾನ. ಹಂಗಾದ್ರೆ ಇಲ್ಲಿ ಎಲ್ ಬರುತ್ತ. ಅದಾದ ನಂತರ ಇಲ್ಲಿ ಜಿ ಬರುತ್ತ. ಇಲ್ಲೇನು ಉಳಿದಿತ್ತು ಒಬ್ಬ ಐ ಅಂತಂದ ಹೇಳಿ ಬರುತ್ತೆ. ಕ್ವಶನ್ ಏನ್ ಕೇಳಿದಾರ, ಐ ಮತ್ತು ಎಚ್ ನಡುವೆ ಎಷ್ಟ್ ಜನ ಕೂತ್ಕೊಂತಾರ? ಇಲ್ಲಿ ಎಚ್ ಇಲ್ಲಿ ಐತಿ, ಇಲ್ಲಿ ಐ ಐತಿ. ಎಷ್ಟ್ ಜನ? ಒಬ್ಬ, 2, 3 ಜನ. ಟೋಟಲ್ ಆಗಿ ಏನಂದ್ರ 3 ಜನ ಕೂತ್ಕೊಂತಾರ. ಕ್ಲಿಯರ್ ಎಲ್ರಿಗೂ? ಎಸ್, ವೆರಿ ಗುಡ್. ಅದಾದ ನಂತರ ಇದನ್ನ ಟ್ರೈ ಮಾಡ್ರಿ. ನಿಮ್ಗೆ ಏನ್ ಆನ್ಸರ್ ಬರುತ್ತೆ ಟ್ರೈ ಮಾಡ್ರಿ, ಇಲ್ಲಾಂದ್ರ ನಾನು ಹೇಳ್ಕೊಂತ ಹೋಗ್ಬಿಡ್ತೀನಿ. ಇಲ್ಲಿ ಏನಂತಂದ ಹೇಳಿದ್ರ ಸಿ ಮೈನಸ್ ಡಿ ಡಿವೈಡೆಡ್ ಬೈ ಈ ತರ ಐತಲ್ಲ. ನಾವು ಫಸ್ಟ್ ಏನಂತಂದ ಹೇಳಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಇದ್ ನಾನೇನಪ್ಪಾ ಅಂತಂದ ಹೇಳಿದ್ರೆ ಇವ್ನ 2 ಸ್ಟಾರ್ಟ್ ಮಾಡ್ತೀನಿ ಇವಾಗ. ಎಫ್ ಪ್ಲಸ್ ಜಿ ಅಂತಂದ ಹೇಳಿದ್ರ ಇಲ್ಲಿ ಬರ್ಬೇಕು. ಎಫ್ ಪ್ಲಸ್ ಜಿ, ಇಲ್ಲಿ ಎಫ್ ಜಿ ಐತಲ್ಲ, ಇಲ್ಲಿ ಏನಂತಂದ ಹೇಳಿದ್ರೆ ಈ ತರ ಹಾಕೋಬೇಕು. ಎಫ್ ಅವರು ಜಿ ಅವರ ತಾಯಿ ಅಂತಂದ ಹೇಳಿ. ಎಫ್ ಅವ್ರ ಏನಪ್ಪಾ ಅಂತಂದ ಹೇಳಿದ್ರೆ ಜಿ ಅವರ ತಾಯಿ ಅಂತಂದ ಹೇಳಿದ್ರ ನಾನು ಈ ತರ ಬರ್ಕೊಂತೇನಿ. ಎಫ್ ಅಂತಂದ ಹೇಳಿ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ತಾಯಿ ಆಗಿದಾರ. ಯಾರದಂತಂದ ಹೇಳಿದ್ರೆ ಜಿ ಅವ್ರದ್ದು. ಇದು ಮಗಳ ಮಗನ ಅಂತಂದ ಹೇಳಿ ನಮ್ಗೆ ಗೊತ್ತಿಲ್ಲ. ಎಫ್ ಅವರು ಜಿ ಅವರ ತಾಯಿ ಆಗಿದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ತಾಯಿ ಮಗನ್ ಸಂಬಂಧ ಬಂತು, ಅಥವಾ ತಾಯಿ ಮಗಳ ಸಂಬಂಧ ಬಂತು. ಇದೆಲ್ರಿಗೂ ಕ್ಲಿಯರ್? ಫಸ್ಟ್ ಸ್ಟೆಪ್. ಎಸ್. ಈಗ ಇದು ಮುಗೀತ್ ನಮ್ಮದು. ಇನ್ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಂಟು ಸಾಲ್ವ್ ಮಾಡ್ಬೇಕು. ಇಂಟು ಅಂತಂದ ಹೇಳಿದ್ರೆ ಎಲ್ಲೈತಿ? ಇಲ್ಲೈತಿ. ಇ ಮತ್ತು ಎಫ್ ನಡುವೆ, ಇ ಮತ್ತು ಎಫ್, ಇಲ್ಲಿ ಏನಂತಂದ ಹೇಳಿದ್ರೆ ಇ ಎಫ್ ಅಂತಂದೇಳಿ. ಇ ಅವರು ಎಫ್ ಅವರ ಮಗ ಅಂತಂದೇಳಿ. ಇ ಏನಪ್ಪಾ ಅಂತಂದ ಹೇಳಿದ್ರೆ ಎಫ್ ಅವರ ಮಗ. ಅಂದ್ರೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಇನ್ನೊಂದು ಬರುತ್ತೆ. ಈಗ ಜನರೇಷನ್ ಗಳು ನೋಡ್ಕೋಬೇಕು ಇಲ್ಲಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಅವ್ವ ಮಗನ್ ಜನರೇಷನ್ ಐತಾ. ಇ ಅವ್ರ ಏನಂತಂದ ಹೇಳಿದ್ರೆ ಯಾರ್ದ? ಎಫ್ ಅವರ ಮಗ ಅಂತಂದ ಹೇಳಿ. ಸೊ ಅದನ್ನ ನಾವೇನಂತಂದ ಹೇಳಿದ್ರೆ ಈ ರೀತಿಯಾಗಿ
ನಾವು ಬಾಕ್ಸ್ ಕೊಂತೀವಿ. ಲೇಡೀಸ್ಗೆ ಏನಂತಂದ್ರೆ ರೌಂಡ್ ಹಾಕೊಡ್ರಿ, ಏನಂತಂದ್ರೆ ಗಂಡಸರಿಗೆ ಏನಂತಂದ್ರೆ ಸ್ಕ್ವೇರ್ ಬಾಕ್ಸ್ ಹಾಕೊಡ್ರಿ, ಈಸಿ ಆಗತ್ತ. ಸೊ ಇವ್ರೇನಪ್ಪಾ ಅಂತಂದ್ರೆ ಮಗ ಅಂತಂದ್ ಹೇಳ್ತೀವಿ. ಇದೆಲ್ರಿಗೂ ಅರ್ಥ ಆಯ್ತೇನ್ರಪ್ಪ? ಎಫ್ ಅವರ ಮಗ ಯಾರಂತಂದ್ ಹೇಳಿದ್ರೆ ಇ ಅಂತಂದ್ ಹೇಳಿ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡೋಣ. ಇಂಟುನು ಸಾಲ್ವ್ ಮಾಡಿದ್ವಿ, ಡಿವೈಡೆಡ್ ಬೈ ಸಾಲ್ವ್ ಮಾಡ್ಬೇಕು ಇವಾಗ. ಡಿ ಡಿವೈಡೆಡ್ ಬೈ ಇ ಅಂತಂದೈತೆ. ಡಿವೈಡೆಡ್ ಬೈ ಇಲ್ಲಿ ಡಿ ಇ, ಇಲ್ಲಿ ಕೂಡ ಏನಂತಂದ್ರೆ ಡಿ ಇ ಬರ್ಕೋಬೇಕು. ಡಿ ಅವರು ಇ ಅವರ ಸಹೋದರ. ಡಿ ಮತ್ತು ಇ ಏನಪ್ಪಾ ಅಂತಂದ್ರೆ ಇವರಿಬ್ರು ಸಹೋದರರು. ಅಂದ್ರೆ ಅದ ಸೇಮ್ ಜನರೇಷನ್ ಒಳಗಡೆ ಬರುತ್ತಲ್ಲ, ಇಲ್ಲಿ ಕೂಡ ಡಿ ಬಂದ. ಇವರಿಬ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಅಂತಮ್ಮಂದ್ರು ಇವ್ರು. ಇವರಿಬ್ರು ಏನಂತಂದ್ ಹೇಳಿದ್ರೆ ಅಂತಮ್ಮಂದ್ರು. ಕ್ಲಿಯರ್ ಎಲ್ರಿಗೂ? ಸೇಮ್ ಜನರೇಷನ್ ದಾಗ ಬರ್ಕೊಂಡ್ವು ಅಂತಮ್ಮಂದ್ರು. ಇನ್ನೇನ್ ಉಳಿತು? -1 ಉಳಿತು, ಸಿ ಡಿ ಅಂತಂದೇಳಿ. ಇಲ್ಲಿ ಸಿ ಡಿ ಬರ್ಕೋಬೇಕು, ಇಲ್ಲಿ ಸಿ ಡಿ ಬರ್ಕೊಂಡ್ರಿ. ಸಿ ಅವರು ಡಿ ಅವರ ಮಗಳು ಅಂತಂದೇಳಿ. ಅಂದ್ರೆ ಇಲ್ಲಿ ಇನ್ನೊಂದ್ ಜನರೇಷನ್ ಕೆಳಗ್ ಬರ್ಬೇಕು. ಇದು ಸಿ, ಇವ್ರೇನಪ್ಪಾ ಅಂತಂದ್ರೆ ಮಗಳು ಇವ್ರು. ಇದು ಸಹೋದರ ಅಂತಂದ್ರೆ ಚೌಕ್ ಬಾಕ್ಸ್ ಬರುತ್ತ, ಯಾಕಂತಂದ್ರೆ ಗಂಡಸ. ಇಲ್ಲಿ ನೋಡ್ರಿ ಮಗಳು, ಇನ್ನೊಂದ್ ಜನರೇಷನ್ ಕೆಳಗಡೆ ಬಂತು. ಇಲ್ಲಿ ನೋಡ್ರಿ, ಇದು 1ನೇ ಜನರೇಷನ್, ಇದು 2ನೇ ಜನರೇಷನ್, ಇದು 3ನೇ ಜನರೇಷನ್, ಅಥವಾ ಇದು 0 ಜನರೇಷನ್, 1ನೇ ಜನರೇಷನ್, ಹಿಂಗ ಯಾವ್ದೋ ತೋಡ್ರಿ. ಇಲ್ಲಿ ನೋಡ್ರಿ, ಈಕಿಗೇನಪ್ಪಾ ಅಂತಂದ್ರೆ ಇವ್ರ ಮಕ್ಕಳು, ಇವ್ರಿಗೇನಂತಂದ್ರೆ ಇವಳ ಮಗಳು. ಇಲ್ಲೇನ್ ಕೇಳಿದ್ರ, ಎಫ್ ಮತ್ತು ಸಿ ನಡುವ ಅವ್ರಿಗೆ ಏನ್ ಸಂಬಂಧ? ಎಫ್ ಅವರು ಸಿ ಅವರಿಗೆ ಹೆಂಗ್ ಸಂಬಂಧಿಸಿದ್ದಾರ? ಈಕಿ ಎಫ್ ಏನದಾಳಲ್ಲ, ಸಿ ಹೆಂಗ ಏನಾಗ್ತಾಳ? ಅಜ್ಜಿ ಆಗ್ತಾಳಲ್ಲ. ಅಜ್ಜಿ ಆಗ್ತಾಳಲ್ಲ. ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ತಂದೆಯ ತಾಯಿ ಅಂತಂದ್ ಹೇಳಿ, ತಂದೆಯ ತಾಯಿ ಅಂತಂದ್ ಹೇಳ್ಬಹುದು. ಇಲ್ಲಿ ಆಪ್ಷನ್ ಒಳಗಡೆ ಏನ್ ಕೊಟ್ಟಿದಾರಪ್ಪ ಅಂತಂದ್ ಹೇಳಿದ್ರ, ನಿಮ್ಗ ಹೇಳ್ತೀನಿ. ಆಪ್ಷನ್ ಒಳಗಡೆ ಏನ್ ಕೊಟ್ಟಿದಾರ? ತಾಯಿಯ ತಂದೆ ಅಂತಂದ್ ಹೇಳ್ಕೊಟ್ಟಿದಾರ. ಅದಾದ ನಂತರ ತಂದೆಯ ತಾಯಿ ಅಂತ ಕೊಟ್ಟಿದಾರೆ. ಆಪ್ಷನ್ ಒಳಗಡೆ ಏನ್ ಕೊಟ್ಟಿದಾರೆ ಅಂತಂದ್ರೆ ತಂದೆಯ ತಾಯಿ ಅಂತಂದ್ ಹೇಳಿ. ಕರೆಕ್ಟ್ ಆಗಿ ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ತಂದೆ ಇದನ, ಈ ತಂದೆಯ ತಾಯಿ ಯಾರ ಅಂತಂದ್ ಹೇಳಿದ್ರ ಎಫ್ ಆಗ್ತಾಳ ಅಂತಂದ್ ಹೇಳಿ. ಅರ್ಥ ಇದೇನ್ರಪ್ಪ? ಆನ್ಸರ್ ಹೆಂಗ್ ಕಂಡಿಡಿಯುತ್ತೆ ಅಂತ ಹೇಳಿ. ಈ ತರ ಜನರೇಷನ್ ಪ್ರಕಾರ ಏನಂತಂದ್ ಹೇಳಿದ್ರೆ ಬರ್ಕೋತ ಹೋಗೋದು, ಈಸಿಯಾಗಿ ಬರುತ್ತೆ. ಇದನ್ನ ನಾನು ಇನ್ನು ಸಾಲ್ವ್ ಮಾಡಿಸ್ತಾನೆ, ಇನ್ನೂ ಒಂದ್ 3-4 ಪ್ರಾಬ್ಲಮ್ಸ್ ಗಳನ್ನ. ನೆಕ್ಸ್ಟ್ ಸಾಲ್ವ್ ಮಾಡ್ರಿ. ಎಸ್, ಇಲ್ಲಿ ನೋಡ್ರಿ ಏನಾಗೈತೆ ಸರ್, 65 ಐತ್ರಿ, ಆಮೇಲೆ 86 ಬರ್ಕೊಂಡಾರಿ, ಆಮೇಲೆ 114 ಐತ್ರಿ. ಎಸ್. ಅದಾದ ನಂತರ ಏನಂತಂದ್ ಹೇಳಿದ್ರ 149 ಐತ್ರಿ, ಆಮೇಲೆ 191 ಐತ್ರಿ, ಆಮೇಲೆ ನೆಕ್ಸ್ಟ್ ಯಾವ್ದ್ ಸಂಖ್ಯೆ ಅಂತ ಕೇಳಿದಾರ. ಇಲ್ಲಿ ನೋಡ್ರಿ, ಇವ್ರೆಲ್ಲ ಏನಂತಂದ್ ಹೇಳಿ ಸ್ವಲ್ಪ ಜಾಸ್ತಿ ಆಗಿದಾವ. ಅಂದ್ರೆ ಏನಾಗೈತಿ, ಕೂಡ್ಸ್ಕೊತ ಹೋಗ್ಬೇಕು. ಸ್ವಲ್ಪ ಜಾಸ್ತಿ ಆಗಿದಾವ ಅಂತಂದ್ರೆ ಕೂಡಿಸ್ಬೇಕು ಅಥವಾ ಕಡಿಬೇಕು. ಇಲ್ಲಿ ಜಾಸ್ತಿ ಆಗೋದ್ರಿಂದ ಕೂಡಿಸ್ಬೇಕು, ಕಮ್ಮಿ ಅಂತೂ ಆಗೋತ್ ಹೋಗಿಲ್ಲ. ಇದು ಸಿಂಪಲ್ ಟಾಪಿಕ್. ಅದಾದ ನಂತರ ಇಲ್ಲಿ ನೋಡ್ರಿ, 65ರಿಂದ 86 ಆಗೈತೆ ಅಂತಂದ್ ಹೇಳಿದ್ರೆ ಇಲ್ಲಿ ಎಷ್ಟಾಗೈತಿ? +21 ಆಗೈತೆ. ಇಲ್ಲಿ ಎಷ್ಟಾಗೈತಿ? 86 ಇದ್ದದ್ದು 114 ಆಗ್ಬೇಕಂತಂದ್ ಹೇಳಿದ್ರ 8 6 14, 8 10 11. ಸೊ ಇಲ್ಲಿ ಅಂತಂದ್ ಹೇಳಿದ್ರೆ +28 ಆಗೈತೆ. ನೆಕ್ಸ್ಟ್ ಇಲ್ಲಿ ಎಷ್ಟಾಗೈತಿ ನೋಡ್ರಿ, 149 ಆಗ್ಬೇಕಂದ್ರ 114ರಿಂದ 149 ಇಲ್ಲೇ ಕೂಡ್ಸಿರ್ಲ, 35 ಜಾಸ್ತಿ ಆಗೈತೆ. ಅದಾದ ನಂತರ ಇಲ್ಲಿ ಎಷ್ಟಾಗತ್ತ ಅಂದ್ರೆ 7 ಮಗ್ಗೆ ಅಲ್ಲ, 7 3 21, 7 4 28, 7 5 35, ಇಲ್ಲಿ 7 6 42. 149ಕ್ಕೆ 42 ಪ್ಲಸ್ ಮಾಡಿದ್ರೆ 190 ಆಯ್ತು. ಇಲ್ಲೆಷ್ಟು? ಇನ್ನೆಷ್ಟು? 7 6 42 ಅಂತಂದ್ ಹೇಳಿದ್ರೆ ಮುಂದೆ ಏನ್ ಕೂಡಿಸ್ಬೇಕು? 49 ಕೂಡಿಸ್ಬೇಕಾಗತ್ತ. 191ಕ್ಕ 49 ಕೂಡ್ಸ್ರ 9 1 10, 4 1 9 10 14, 240 ಆನ್ಸರ್ ಬರುತ್ತೆ. ಸೊ ಎಲ್ರಿಗೂ ಬಂದೈತಿ? ವೆರಿ ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಇಂಗ್ಲಿಷ್ ನಾಗ ಐತಿ, ನಿಮಗಂತೂ ಗೊತ್ತಾಗತ್ತ. ಬೇಸ್ಡ್ ಆನ್ ಇಂಗ್ಲಿಷ್ ಅಲ್ಫಾಬೆಟಿಕಲ್ ಆರ್ಡರ್, 3 ಆಫ್ ದ ಫಾಲೋವಿಂಗ್ 4 ಲೆಟರ್ಸ್ ಕ್ಲಸ್ಟರ್ಸ್ ಆರ್ ಲೈಕ್ ಸರ್ಟನ್ ವೇ. ಏನಂತಂದ ಹೇಳಿದ್ರ ಇದು ಗುಂಪಿಗೆ ಸೇರದ ಪದ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಇದ ಗುಂಪಿಗೆ ಸೇರದ ಪದ. ಎಸ್. ಇದೇನಂತಂದ ಹೇಳಿದ್ರೆ ನಿಮ್ಗೆ ಆಪ್ಷನ್ಸ್ ಗಳು 4 ಆಪ್ಷನ್ ಅದಾವ. ಇದ್ರಲ್ಲಿ ಯಾವ್ದೋ ಒಂದ್ ಏನಂತಂದ ಹೇಳಿದ್ರೆ ಗುಂಪಿಗೆ ಸೇರಿಲ್ಲ ಅಂತಂದ ಹೇಳಿದ್ರ, ಅದು ಗುಂಪಿಗೆ ಸೇರದೆ ಇರೋದನ್ನ ಕಂಡು ಹಿಡಿಬೇಕು. ಲಾಜಿಕ್ ಎಸ್. ಇಲ್ಲಿ ನೋಡ್ರಿ, CNY ಅಂತಂದೈತೆ. ಸಿ ಇಲ್ಲೈತಿ, ಎನ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೈತೆ. ಈಗ ನಾವು ಮುಂದೆ ಹೋಗೋಣ. 1 ಹೆಜ್ಜಿ, 2 ಹೆಜ್ಜಿ, 3 4 5 6 7 8 9 10 11. ಸರ್ ಇಲ್ಲಿ ಎಷ್ಟಾಗೈತೆ? +11 ಆಗೈತ್ರಿ. ನೆಕ್ಸ್ಟ್ ಎನ್ ಇಂದ ವೈ ಇಲ್ಲೈತೆ. 1 2 3 4 5 6 7 8 9 10 11 +11 ಆಗೈತೆ. ಕರೆಕ್ಟ್ ಐತಿ. ಸೊ ಈಗ ನೆಕ್ಸ್ಟ್ ಚೆಕ್ ಮಾಡ್ರಿ. ನೆಕ್ಸ್ಟ್ ಇದೇನೈತೆ? ಕ್ಯೂ ಐತೆ. ಕ್ಯೂ ಎಲ್ಲೈತ್ರಿ? ಇಲ್ಲೈತೆ. ಕ್ಯೂ ದಿಂದ ಜೆಡ್. ಸೊ 1 2 3 4 5 6 7 8 9 +9 ಆಗೈತೆ.
ಅದಾದ ನಂತರ ಜೆಡ್ ಕೆ ಅಂತಂತ ಹೇಳಿ. ಜೆಡ್ ಇಂದ ಏನಂತಂದ್ರೆ ಕೆ 1 2 3 4 5 6 7 8 9 10 11 ಪ್ಲಸ್ 11. ಇಲ್ಲಿ ಪ್ಲಸ್ 9 ಪ್ಲಸ್ 11 ಆಯ್ತು. ಇದನ್ನ ನೋಡೋಣ ಎನ್ ವೈ ಅಂತಂದ ಹೇಳಿ. ಇನ್ನೊಂದು ಆಪ್ಷನ್ ಎನ್ ವೈ. ಎನ್ ಇಲ್ಲೈತಿ, ವೈ ಇಲ್ಲೈತೆ, ಅಂದ್ರ ಪ್ಲಸ್ 11. ವೈ ಜೆ ಅಂತಂದೈತೆ. ವೈ ಜೆ, ವೈ ಇಂದ ಹಿಡ್ಕೊಂಡ್ ಜೆ ವರ್ಗು 1 2 3 4 5 6 7 8 9 10 11. ಅಂದ್ರ ಇದು ಕೂಡ ಪ್ಲಸ್ 11 ಇರುತ್ತೆ. ಪ್ಲಸ್ 11 ಪ್ಲಸ್ 11 ಅಂದ್ರ ಆಲ್ರೆಡಿ ನಮ್ಗೆ ಆನ್ಸರ್ ಸಿಕ್ತು. ಕ್ಯೂ ಜೆಡ್ ಕೆ ಏನಪ್ಪಾ ಅಂತಂದ ಹೇಳಿದ್ರ ನಮ್ದು ಇಲ್ಲಿ ಗುಂಪಿಗೆ ಸೇರದ ಪದ. ಇವೆಲ್ಲ ಪ್ಲಸ್ 11 ಆಗಿ ಗುಂಪಿಗೆ ಒಂದ ಕಡೆ ಸೇರಿದಾವ. ಬಟ್ ಆದ್ರೆ ಇದು ಗುಂಪಿಗೆ ಸೇರಿಲ್ಲ ಅಂತಂದ ಹೇಳಿ ಮಂದ್ಯಾಗಿಲ್ ಹಂದಿಗತಿ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಪೊಸಿಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಏನಪ್ಪಾ ಅಂತಂದ ಹೇಳಿದ್ರೆ ಅನ್ಚೇಂಜ್ಡ್. ಒಂದ್ ಏನ್ ಕೊಟ್ಟಿದ್ರ ವೇರಿಯಬಲ್ ಅಂತ ಕೊಟ್ಟಿದಾನ. ಇಂಗ್ಲಿಷ್ ಅಲ್ಫಾಬೆಟಿಕಲ್ ಆರ್ಡರ್ದಾಗ ಬರೋದ. ಸೊ ಅದ್ರ ಸ್ಥಾನಗಳು ಬದಲಾಗದೆ ಇರುವಂತದ್ದು. ಸೊ ಅದನ್ನ ಟ್ರೈ ಮಾಡ್ರಿ. ಎಸ್, ಇಲ್ಲಿ ನೋಡ್ರಿ ವೇರಿಯೇಬಲ್ ನ ಏನಂತಂದ್ ಹೇಳಿದ್ರೆ ತುಂಬಾ ಸ್ಪೀಡ್ ಆಗಿ ಆನ್ಸರ್ಸ್ ಗಳನ್ನ ಹಾಕ್ಬೇಕು. ಈಗ ಅಲ್ಫಾಬೆಟಿಕಲ್ ಆರ್ಡರ್ ಬರ್ರಿ. ನೀವು ಮೊದಲು ಯಾವ ಲೆಟರ್ ಬರುತ್ತೆ ನೀವು ಬರ್ಕೊಂಡಿದ್ದೀರಿ, ಬೇಗ ಬೇಗ ಮೆಸೇಜ್ ಹಾಕ್ರಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಯಾವ್ದು ಬರುತ್ತೆ? ವೇರಿಯೇಬಲ್ ಒಳಗಡೆ. ವೇರಿಯೇಬಲ್ ಒಳಗಡೆ ಫಸ್ಟ್ ಯಾವ ಲೆಟರ್ ಬರುತ್ತೆ? ಎ ಬರುತ್ತ್ರಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ? ಅಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಮತ್ತೊಂದು ಎ ಬರುತ್ತ್ರಿ. ನೆಕ್ಸ್ಟ್ ಏನ್ ಬರುತ್ತ? ಬಿ ಬರುತ್ತ್ರಿ. ಆಮೇಲೆ ನೆಕ್ಸ್ಟ್ ಏನ್ ಬರುತ್ತ? ಇ ಬರುತ್ತ್ರಿ. ಆಮೇಲೆ ಇ ಆದ ನಂತರ ಇನ್ಯಾವ್ದು ಬರುತ್ತ? ಐ ಬರುತ್ತ. ಐ ಆದ ನಂತರ ಯಾವ್ದು ಬರುತ್ತ? ಎಲ್ ಬರುತ್ತ. ಎಲ್ ಆದ ನಂತರ ಆರ್ ಬರುತ್ತ. ಆರ್ ಆದ ನಂತರ ವಿ ಬರುತ್ತೆ. ಇವಾಗ ಚೆಕ್ ಮಾಡೋಣ, ವಿ ಪ್ಲೇಸು ಚೇಂಜ್ ಆಗೈತಿ, ಬೇರೆ ಬಂದೈತಿ. ಇಲ್ಲಿ ನೋಡ್ರಿ ಎ ಪ್ಲೇಸ್ ಎ ಚೇಂಜ್ ಆಗಿಲ್ಲ. ಇಲ್ಲೂ ಎ ಐತಿ, ಅದಾದ ನಂತರ ಇಲ್ಲೂ ಎ ಐತಿ. ಅಂದ್ರೆ ಇದ್ರ ಪ್ಲೇಸ್ ಚೇಂಜ್ ಆಗಿಲ್ಲ. ಅದಾದ ನಂತರ ಆರ್ ಪ್ಲೇಸ್ ಚೇಂಜ್ ಆಗೈತೆ, ಐ ಪ್ಲೇಸ್ ಚೇಂಜ್ ಆಗೈತಿ, ಇದ್ರದ್ದು ಎ ಚೇಂಜ್ ಆಗೈತೆ, ಬಿ ಚೇಂಜ್ ಆಗೈತಿ, ಎಲ್ ಚೇಂಜ್ ಆಗೈತಿ, ಇ ಚೇಂಜ್ ಆಗೈತಿ. ಅಂದ್ರ ಇಲ್ಲೂ ಮ್ಯಾಲೂ ಏನ ಐತಿ, ಕೆಳಗೂನು ಏನ ಐತೆ. ಅಂದ್ರೆ ಇದ್ರ ಪ್ಲೇಸ್ ಏನಪ್ಪಾ ಅಂದ್ರೆ ಚೇಂಜ್ ಆಗಿಲ್ಲ. ಒಂದು ಲೆಟರ್ದ ಏನಂತಂದ ಹೇಳಿದ್ರ ಪ್ಲೇಸು ಬದಲಾಗದ ಹಂಗ ಉಳ್ದೈತಿ. ನಿಮ್ ಆಪ್ಷನ್ ಏನಂತಂದ ಹೇಳಿದ್ರ 1 ಅಂತಂದ ಆನ್ಸರ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್, ಇದನ್ನ ಟ್ರೈ ಮಾಡ್ರಿ. ಎಲ್ಲಾ ಕಾಲಂದಿಗಳು ಏನು ಕೊಟ್ಟಾರ ನೋಡ್ರಿ. ಎಸ್, ಇಲ್ಲಿ ನೋಡ್ರಿ ಹೇಳಿಕೆಗಳನ್ನ ನೋಡೋಣ. ಎಲ್ಲಾ ಕಾಲಂದಿಗಳಿಗಳು ಸಾಕ್ಸ್ ಗಳಾಗಿದಾವ ಅಂತಂದ ಹೇಳಿ ಏನೋ ಒಂದ್ ಕೊಟ್ಟಿನ. ಎಲ್ಲಾ ಕಾಲಂದಿಗಳು ಏನಂತಂದ್ರೆ ಸಾಕ್ಸ್ ಗಳಾಗಿದಾವ ಅಂತಂದ ಹೇಳಿದ್ರೆ ಎಲ್ಲಾ ಅಂತಂದ್ರೆ ನಮ್ಗೆ ಯಾವ ತರ ಬರ್ಬೇಕು? ಈ ತರ ಒಂದ್ರೊಳಗೆ ಒಂದ್ ಬರ್ಬೇಕು. ಸೊ ಈಗ ಫಸ್ಟ್ ಏನಂತಂದ್ರೆ ಈ ತರ ಡಯಾಗ್ರಾಮ್ ತಗೊಳ್ಳೋಣ. ಇವೆಲ್ಲ ಕಾಲಂದಿಗಳು. ಇವೆಲ್ಲ ಏನಂದ್ರೆ ಕಾಲಂದಿಗಳೇನಪ್ಪಾ ಅಂತಂದ್ರೆ ಏನಾಗಿದಾವ? ಸಾಕ್ಸ್ ಗಳಾಗಿದಾವ. ಕರೆಕ್ಟ್. ಎಲ್ಲಾ ಕಾಲಂದಿಗಳೇನಂದ್ರೆ ಸಾಕ್ಸ್ ಗಳದು. ಆಮೇಲೆ ಎಲ್ಲಾ ಸಾಕ್ಸ್ ಗಳು ಫ್ಲಾಟ್ ಗಳಾಗಿದಾವ ಅಂತಂದೇಳಿ ಇಲ್ಲಿ ನೋಡ್ರಿ. ಇವೆಲ್ಲಾ ಸಾಕ್ಸ್ ಗಳೇನಪ್ಪಾ ಅಂತಂದ್ರೆ ಏನಾಗಿದಾವ? ಫ್ಲಾಟ್ ಗಳಾಗಿದಾವ. ಫ್ಲಾಟ್. ಆಮೇಲೆ ಕೆಲವು ಫ್ಲಾಟ್ ಗಳು ಪ್ಯಾಂಟ್ ಗಳಾಗಿದಾವ ಅಂತಂದ ಹೇಳಿ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಕೆಲವು ಅಂತಂದ್ರೆ ಈ ರೀತಿಯಾಗಿ ಬರ್ಬೇಕು. ಕೆಲವು ಫ್ಲಾಟ್ ಗಳೇನಪ್ಪಾ ಅಂತಂದ್ರೆ ಇದ್ರಲ್ಲಿ ಇರೋ ಏನಂತಂದ್ರೆ ಕೆಲವು ಫ್ಲಾಟ್ ಗಳೇನಂತಂದ ಹೇಳಿದ್ರ ಏನಾಗಿದಾವು? ಪ್ಯಾಂಟ್ ಗಳಾಗಿದಾವ. ಈ ತರ ಡಯಾಗ್ರಾಮ್ ಬಂತ ಎಲ್ರಿಗೂ? ಬಂತೇನ್ರಪ್ಪ? ಎಸ್. ಸೊ ಇವಾಗ ಒಂದೊಂದಾಗಿ ಹೇಳಿಕೆ ನೋಡೋಣ. ತೀರ್ಮಾನಗಳು, ಹೇಳಿಕೆಗಳನ್ನ ಮಾರ್ಕೊಂಡು ತೀರ್ಮಾನಗಳು. ಎಲ್ಲಾ ಕಾಲಂದಿಗಳು ಫ್ಲಾಟ್ ಗಳಾಗಿದಾವು ಅಂತಂದೇಳಿ. ಕರೆಕ್ಟಾ? ಎಲ್ಲಾ ಅಂತಂದ ಹೇಳಿದ್ರೆ ಈ ತರ ಬರಬೇಕು. ಎಲ್ಲಾ ಕಾಲಂದಿಗಳೇನಂತಂದ ಹೇಳಿದ್ರೆ ಫ್ಲಾಟ್ ಗಳಾಗಿದಾವು ಅಂತಂದೇಳಿ. ಫ್ಲಾಟ್ ಮತ್ತು ಕಾಲಂದಿಗಳು ಈ ತರ ಡಯಾಗ್ರಾಮ್ ಐತೆ ನೋಡ್ರಿ, ಚೆಕ್ ಮಾಡ್ರಿ. ಐತಲ್ಲ, ಕಾಲಂದಿಗಳು ಇಲ್ಲೈತಿ, ಅದಾದ ನಂತರ ಫ್ಲಾಟ್ ಗಳು ಹೊರಗಡೆ ಐತೆ. ಸೊ ಒಂದನೇ ತೀರ್ಮಾನ ಏನಂತಂದ ಹೇಳಿದ್ರ ಫಾಲೋ ಆಗತ್ತ. ಕರೆಕ್ಟಾ? ಇನ್ನು ಸೆಕೆಂಡ್ ಒನ್ ನೋಡೋಣ. ಕೆಲವು ಪ್ಯಾಂಟ್ಗಳು ಕಾಲಂದಿಗಳಾಗಿದಾವ. ಕೆಲವು ಅಂತಂದ್ರೆ ಈ ತರ ಬರ್ಬೇಕು. ಕರೆಕ್ಟ್. ಕೆಲವು ಅಂತಂದ್ರೆ ಕೆಲವು ಪ್ಯಾಂಟ್ಗಳು ಕಾಲಂದಿಗಳಾಗಿದಾವ. ಪ್ಯಾಂಟ್ ಇಲ್ಲೈತಿ, ಅದಾದ ನಂತರ ಕಾಲಂದಿಗಳು ಇಲ್ಲೈತಿ. ಸಂಬಂಧನ ಇಲ್ಲ. ಅಂದ್ರೆ ಇದು ಫಾಲೋ ಆಗಂಗಿಲ್ಲ. ಓನ್ಲಿ ಒಂದು ಮಾತ್ರ ಏನಂತಂದ ಹೇಳಿದ್ರ ಅನುಸರಿಸುತ್ತದೆ. ಕ್ಲಿಯರ್ ಎಲ್ರಿಗೂ? ಆಗೈತಿ? ಎಷ್ಟ್ ಜನರು ಕರೆಕ್ಟ್ ಆಗೈತಿ ನೋಡ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆನ್ಸರ್ ಹಾಕ್ರಿ ಇದಕ್ಕ. ಇಲ್ಲಿ ನೋಡ್ರಿ, ಇ ಎಫ್ ಜಿ ಆರ್ ಎಸ್ ಟಿ ಎಂಬ 6 ಜನರು ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದು ಮಧ್ಯಕ್ಕೆ ಮುಖ ಮಾಡಿದಾರೆ ಅಂತ ಹೇಳಿ. ಟೋಟಲ್ ಆಗಿ ಎಷ್ಟು ಜನ ಅದಾರ? 6 ಜನ ಅದಾರ. ಈ ತರ ಏನಂತಂದ ಹೇಳಿದ್ರೆ ರೌಂಡ್ ಟೇಬಲ್ ಇರುತ್ತೆ. ಸೊ 6 ಜನರು ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಕೂತ್ಕೊಂಡಿದಾರ. ಒಂದು ಈ ಕಡೆ ಹಾಕೊಳ್ಳೋಣ. ಯಾಕಂತಂದ ಹೇಳಿದ್ರೆ ನಾನ ಕೂತಿದೆ ಅನ್ಕೊಂಡ. ಇದು ನನ್ ಬಲಗೈ ಬಲಗಡೆ, ನಂದ್ ಎಡಗೈ ಏನಪ್ಪಾ ಅಂತಂದ ಹೇಳಿದ್ರೆ ಎಡಗಡೆ.
ಸೊ ಟೋಟಲ್ ಆಗಿ ಎಷ್ಟು ಜನ ಕೂತ್ಕೋಬೇಕು? 6 ಜನ ಕೂತ್ಕೋಬೇಕು. ಸೊ ಎಲ್ರದ್ದು ಬಲಗಡೆ ಏನಂತಂದ್ರೆ ಈ ಕಡೆ ಸೈಡ್ ಆಗತ್ತ. ಎಲ್ಲ ಏನಂತಂದ್ರೆ ಬಲ 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 ಅಂತಂದ ಹೇಳಿ ಬರ್ಕೊಂಡೆ. ಸೊ ನನಗ್ ಡೈರೆಕ್ಷನ್ ಗೊತ್ತಾಯ್ತು ಈಸಿಯಾಗಿ. ಎಲ್ರಿಗೂ ಅರ್ಥ ಆಯ್ತಾ? ಅದಾದ ನಂತರ ಇವಾಗ ನಾವೇನ್ ಮಾಡೋಣ, ಒಂದೊಂದಾಗಿ ಸಾಲ್ವ್ ಮಾಡೋಣ. ಸೊ ರಿಪೀಟ್ ಯಾವಾಗಿದಾವ ಅವುಗಳನ್ನ ಸಾಲ್ವ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಎಫ್ ಐತಿ, ಎಫ್ ಐತಿ, ಎಫ್ ಇಲ್ಲೂ ಐತಿ ಅಂದ್ರೆ ಬಾಳ ಸಾರಿ ರಿಪೀಟ್ ಆಗೈತಿ. ಅವುಗಳನ್ನ ಸಾಲ್ಗಳನ್ನ ಮೊದಲು ಸಾಲ್ವ್ ಮಾಡ್ಕೊಳ್ಳೋಣ. ಎಸ್ ಅವರು ಎಫ್ ಅವರ ಬಲಕ್ಕೆ 2ನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದೇಳಿ. ಎಸ್ ಅವ್ರು ಕೂತ್ಕೊಂಡಿದ್ದಾರೆ. ಮೊದಲು ಎಫ್ ನ ಎಲ್ಲರ ಕುಣ್ಸೋನು. ಎಫ್ ಏನಂತಂದ್ರೆ ಇಲ್ಲಿ ಕೂತ್ಕೊಂತಾನ. ಅವ್ರ ಬಲಕ್ಕ 2ನೇ ಸ್ಥಾನದಲ್ಲಿ, ಬಲ ಅಂತಂದ್ರೆ ಈ ಕಡೆ 1ನೇ ಸ್ಥಾನ 2ನೇ ಸ್ಥಾನದಲ್ಲಿ. ಇಲ್ಲಿ ಯಾರು ಕೂತ್ಕೊಂತಾರ ಅಂತಂದ್ರೆ ಎಸ್ ಕೂತ್ಕೊಂತಾರ. ಕ್ಲಿಯರ್ ಅನ್ರಪ್ಪ ಈ ಲೈನ? ಎಸ್. ಅದಾದ ನಂತರ ಎಫ್ ಅವರು ಜಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಅಂತಂದೇಳಿ. ಎಫ್ ಅವರು ಜಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಆಲ್ರೆಡಿ ಎಫ್ ನ ಕುಣಿಸಿದೇವೆ. ಈಗ ಎಫ್ ನ ಆಲ್ರೆಡಿ ಕುಣಿಸಿದೇವೆ ಅಂತಂದ ಹೇಳಿದ್ರೆ ಜಿ ಯಾವ ಕಡೆ ಬರ್ತಾನ? ಈಗ ನೋಡ್ರಿ ಎಫ್ ಅವರು ಜಿಯ ಬಲಕ್ಕೆ ಕೂತ್ಕೊಂಡ ಅಂತಂದ್ ಅವ್ರು ಹೇಳಾರು. ಬಟ್ ನಾವು ಆಲ್ರೆಡಿ ಎಫ್ ನ ಕುಣಿಸಿದೇವು. ಜಿ ಯಾವ ಕಡೆ ಬರ್ತಾನ? ಎಫ್ ಜಿ ಯಾವ ಕಡೆ ಬರ್ತಾನ? ಎಡಕ್ಕಲ್ಲ, ಸಿಂಪಲ್ ಆಗಿ. ಅಂದ್ರೆ ಎಡಕ್ಕೆ 2ನೇ ಸ್ಥಾನದಲ್ಲಿ ಯಾರು ಕೂತ್ಕೊಂಡಿದಾರ ಅಂತಂದ ಹೇಳಿದ್ರೆ ಜಿ ಕೂತ್ಕೊಂಡಿದಾನ. ಜಿ ಏನಂದ್ರ ಎಡಕ್ಕ 2ನೇ ಸ್ಥಾನದಲ್ಲಿ ಎಫ್ ಕೂತ್ಕೊಂಡಿದಾನ ಅಂತಂದೇಳಿ. ಸೊ ಇಲ್ಲಿ ನೋಡ್ರಿ, ಸೊ ಈ ರೀತಿಯಾಗಿ ತಗೊಳ್ಳೋದು. ಸೊ ಎಫ್ ನ ಎಡಕ್ಕೆ ಈ ಕಡೆ ಸೈಡ್ ಬರುತ್ತಾ 1, 2ನೇ ಈ ಪ್ಲೇಸ್ ಅಲ್ಲಿ ಏನಂತಂದ್ರೆ ಜಿ ಕೂತ್ಕೊಂಡಿದಾನ. ಇವಾಗ ಹೋದ್ರಿ ಜಿ ಅವರ ಬಲಕ್ಕೆ, ಜಿ ಅವರ ಬಲಕ್ಕೆ 1ನೇ 2ನೇ ಸ್ಥಾನದಲ್ಲಿ ಯಾರಂತಂದ್ರೆ ಎಫ್ ಕೂತ್ಕೊಂಡಿದ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆರ್ ಮತ್ತು ಇ ನಡುವೆ ಕೇವಲ ಎಫ್ ಕುಳಿತಿದಾರು ಅಂತಂದೇಳಿ. ಆರ್ ಮತ್ತು ಈ ನಡುವೆ ಏನಂತಂದ್ರೆ, ಆರ್ ಮತ್ತು ಈ ನಡುವೆ ಏನಂತಂದ್ರೆ ಎಫ್ ಕೂತ್ಕೊಂಡಿದ. ಆಲ್ರೆಡಿ ಎಫ್ ಇಲ್ಲದ. ಆಮೇಲೆ ಇನ್ನೊಂದೇನ್ ಕೊಟ್ಟಿದಾರ, ಈ ಅವರು ಎಸ್ ಅವರ ತಕ್ಷಣದ ನೆರೆಹೊರೆಯವರು. ಈ ಎಸ್ ಇಲ್ಲೇ ಇತ್ಪ. ಎಸ್ ಇಲ್ಲೇ ಇತ್ತ ಅಂತಂದ ಹೇಳಿದ್ರೆ ಈ ಇಲ್ಲಿಗೆ ಬರ್ಬೇಕು. ಯಾಕಂತಂದ ಹೇಳಿದ್ರೆ ಈ ನಡು ಎಫ್ ಬರ್ಬೇಕು. ಅಂದ್ರೆ ಇಲ್ಲಿ ಯಾರು ಬರ್ತಾರ ಅಂತಂದ ಹೇಳಿದ್ರೆ ಆರ್ ಬರ್ತಾನ. ಅದಾದ ನಂತರ ಉಳ್ದವ್ರು ಯಾರಂತಂದ ಹೇಳಿದ್ರೆ ಒಬ್ಬ ಉಳ್ಕೊಂಡ್ರು. ಉಳ್ದವ್ರು ಯಾರಿದ್ರಲ್ಲಿ? ಟಿ ಉಳ್ಕೊಂಡ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹಾಗಾದ್ರ ಆರ್ ಅವರ ಬಲದಿಂದ, ಆರ್ ಎಲ್ಲಿದಾನ? ಇಲ್ಲಿದಾನ. ಆರ್ ಅವರ ಬಲದಿಂದ ಹೋಯ್ತು ಅಂತಂತ ಹೇಳಿದ್ರ, ಬಲದಿಂದ ಅಂತಂದ್ರೆ ಈ ಕಡೆ ಸೈಡ್ ಇಂದ ಎನಿಸಿದಾಗ ಟಿ ಮತ್ತು ಆರ್ ನಡುವೆ ಎಷ್ಟು ಜನರು ಕೂತ್ಕೊಂಡಿದಾರ? ಆರ್ ಅವರ ಬಲದಿಂದ ಎನಿಸಿದಾಗ ಟಿ ಮತ್ತು ಆರ್ ನಡುವೆ ಎಲ್ಲೈತಿ? ಟಿ ಮತ್ತು ಆರ್ ನಡುವೆ ಎಷ್ಟು ಜನ ಕೂತ್ಕೊಂಡಿದಾರ ನೋಡ್ರಿ? ಕರೆಕ್ಟ್ ಅಲ್ಲ? ಒಬ್ರು ಕೂತ್ಕೊಂಡಿದಾರ, ಇಬ್ರು ಕೂತ್ಕೊಂಡಿದಾರ, ಆಮೇಲೆ 3 ಜನ ಕೂತ್ಕೊಂಡಿದಾರ. ಸೊ ಇಲ್ಲಿಂದ ಇಲ್ಲಿ ಬಲದಿಂದ ಎನಿಸಿದಾಗ 1, 2, 3 ಜನ ಕೂತ್ಕೊಂಡಿದಾರ. ಸೊ 3 ಅಂತಂದ ಹೇಳಿದ್ರು. ಅದ ಮತ್ತಿಲ್ಲಿ ಬಲದಿಂದ ಕೇಳಲಿಲ್ಲ, ಎಡದಿಂದ ಕೇಳ್ದ ಅಂತಂದ ಹೇಳಿದ್ರ ಒಬ್ಬ ಕೂತ್ಕೊಂಡಿದ. ಬಲದಿಂದ ಕೇಳ್ರ 3 ಜನ, ಎಡದಿಂದ ಕೇಳ್ರ ಒಬ್ಬ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆನ್ಸರ್ ಮಾಡ್ರಿ. ಇದನ್ನ ಬೇಗ ಮಾಡ್ಬೇಕು. ಇಂತ ಈಸಿಯೆಸ್ಟ್ ಕ್ವಶನ್ ಯಾವ್ದು ಇರಂಗಿಲ್ಲ. ಬರ್ಲಿಲ್ಲ ಅಂತಂದ ಹೇಳಿದ್ರೆ ಪೇಪರ್ ಹರಿದು ಮಾಡ್ಬೇಕು. ಆ ವಿಡಿಯೋಸ್ ಅನ್ನ ನೋಡ್ರಿ. ಇಲ್ಲಿ ನೋಡ್ರಿ, ಸೊ ಇಲ್ಲಿ ಏನೈತಲ್ಲ ಕಾಮನ್ ಇರೋದೇನಪ್ಪಾ ಅಂತಂದ್ರೆ ಇಲ್ಲಿ ತಗೋಬೇಕು. ಎ ಅಂತ ತಗೊಂಡ್ವಿ. ಸೊ ಅದಾದ ನಂತರ ಸೊ ಒಂದ್ ಏನಂತಂದ್ರೆ ಟಾಪ್ ತಗೊಂಡು ಇದನ್ನ ಎಸ್ ಅಂತ ತಗೊಂಡ್ರೆ ಇದು ಎನ್ ಇನ್ನೋದೇನಂತಂದ್ರೆ ಸೈಡ್ ಆಗತ್ತ. ಅದಾದ ನಂತರ ಈ ಟಿ ಅನ್ನೋದೇನಂತಂದ್ರೆ ಇನ್ನೊಂದ್ ಸೈಡ್ ಆಗತ್ತ. ಅಂದ್ರೆ ಸುತ್ತಮುತ್ತನ ಬರಬೇಕು. ಇಲ್ಲಿ ಉಳಿದಿರೋದು ಒಂದೇನಪ್ಪಾ ಅಂತಂದ್ರೆ ಕೆ ಅಂತಂದ ಹೇಳ್ತೀವಿ. ಈ ತರ ಬರ್ಕೊಂಡ್ವಿ. ಕೆ ಮುಖದ ಹಿಂದ್ಗಡೆ ಯಾವ್ದೈತೆ ಅಂತಂದೇಳಿ ಅಪೋಸಿಟ್ ಸೈಡ್. ಇವೆರಡು ಅಪೋಸಿಟ್ ಆಗ್ತಾವ, ಇವೆರಡು ಅಪೋಸಿಟ್ ಆಗ್ತಾವ, ಇನ್ನು ಉಳಿದಿದ್ದು ಇವೆರಡು ಅಪೋಸಿಟ್ ಆಗ್ತಾವ. ಕೆ ದ ಅಪೋಸಿಟ್ ಯಾವ್ದಾಗತ್ತ? ಆಪ್ಷನ್ ಎ ಸಾರಿ ಎ ಆಗತ್ತ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ರಿ ಪ್ರತಿಯೊಬ್ರು. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ರಿ. ಎಸ್. ಇಲ್ಲಿ ನೋಡ್ರಿ, ಮೈನಸ್ ಅದಾದ ನಂತರ ಡಿವೈಡೆಡ್ ಬೈ ನ ಅದ್ರ ಬದಲು ಮಾಡ್ಕೊಂಡಿದಾರ. ಸೊ ಮೈನಸ್ ಅಂತಂದ ಹೇಳಿದ್ರೆ ಇಲ್ಲಿ ಐತೆ, ಇಲ್ಲಿ ಡಿವೈಡೆಡ್ ಬೈ ಬರ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಡಿವೈಡೆಡ್ ಬೈ ಅಂತಂದ ಹೇಳಿದ್ರೆ ಇಲ್ಲಿ ಮೈನಸ್ ಬರಬೇಕು. ಡಿವೈಡೆಡ್ ಬೈ ಇಲ್ಲಿ ಬರ್ಕೊಂಡಿದಾರೆ, ಇಲ್ಲಿ ಮೈನಸ್ ಅಂತಂದ ಹೇಳಿ ಬರ್ಕೊಂಡಿದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಂಟು ಮತ್ತು ಪ್ಲಸ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಫಸ್ಟ್ ಇಂಟು ಬರ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಏನ್ ಬರ್ಬೇಕು? ಪ್ಲಸ್ ಬರ್ಬೇಕು. ಅದಾದ ನಂತರ ಬೋರ್ಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಏನ್ ಮಾಡ್ಬೇಕು? ಬ್ರಾಕೆಟ್ಸ್ ಗಳು ಇಲ್ರಿ, ಆಫ್ ಅನ್ನೋದಿಲ್ಲ.
ಮೊದ್ಲು ಏನ್ ಮಾಡ್ಬೇಕಂದ್ರೆ ಡಿವಿಷನ್ ಮಾಡ್ಬೇಕು. ಡಿವಿಷನ್ ಮಾಡ್ರಿ ಎಷ್ಟು ಬರುತ್ತ? ಸೊ 63 ಡಿವೈಡೆಡ್ ಬೈ 7 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರ ನಮಗ ಆನ್ಸರ್ 9 ಬರುತ್ತೆ. ಇದನ್ನ ಸಾಲ್ವ್ ಮಾಡಿದಾಗ 9 ಬಂತು. ಉಳಿದಿದ್ದು ಎಲ್ಲ ಬರ್ಕೋಬೇಕು. 8 ಇಂಟು 9 ಪ್ಲಸ್ 7 ಮೈನಸ್ 9 ಅಂತಂದೇಳಿ. ನೆಕ್ಸ್ಟ್ ಏನ್ರಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಮಾಡ್ರಿ ಎಷ್ಟು ಬರುತ್ತೆ? 72 ಬರುತ್ತೆ. ಪ್ಲಸ್ 7 ಮೈನಸ್ 9. ಅದಾದ ನಂತರ ಇದನ್ನೆರಡು ಕೂಡ್ಸ್ರಿ. ನೆಕ್ಸ್ಟ್ ಎಡಿಷನ್ ಮಾಡ್ಬೇಕು. ಪ್ಲಸ್ 7 ಪ್ಲಸ್ 72 ಮಾಡ್ಬೇಕು. ಅಂದ್ರೆ 79 ಆಯ್ತು. ಮೈನಸ್ 9 ಆಮೇಲೆ 79 ಸೊ 9 ಕಳೆದ್ರೆ 70 ಬಂತು. ಕ್ಲಿಯರ್? ಸೊ ಇದೇನಪ್ಪಾ ಅಂತಂದ್ರೆ ಆನ್ಸರ್ ಆಗತ್ತೆ. ಸೊ ನೆಕ್ಸ್ಟ್ ಸಾಲ್ವ್ ಮಾಡ್ರಿ ಇದನ್ನ. ಇಲ್ಲೇನಿಲ್ಲ, ಟಿ ಡಿ ಜೆಡ್ ಎಂ ಅನ್ನ ಈ ತರ ಬರ್ಕೊಂಡಿದಾರ, ಕೆ ಆರ್ ಐ ವೈ ಅನ್ನ ಈ ರೀತಿಯಾಗಿ ಬರ್ಕೊಂಡಿದಾರ. ಹಂಗಾದ್ರೆ ಇದನ್ನ ಹೆಂಗ್ ಬರೀತಾರ ಅಂತ ಕ್ವಶನ್ ಕೇಳಿದಾರ. ಎಸ್ ಇಲ್ಲಿ ನೋಡ್ರಿ, ಟಿ ಡಿ ಜೆಡ್ ಎಂ ಅನ್ನ ಏನ್ ಬರ್ಕೊಂಡಿದಾರ ಅಂತಂದ್ರೆ 8, 24, 2, 15 ಅಂತ ಬರ್ಕೊಂಡಿದಾರ. ಸೊ ಇಲ್ಲಿ ನಾನ್ ಏನ್ ಮಾಡಿದೇನೆ ಅಂತಂದ ಹೇಳಿದ್ರೆ ಹಿಂಗ್ ನಂಬರ್ಸ್ ಗಳನ್ನೆಲ್ಲ ಹಾಕಿದ್ದೇನೆ. ಈ ತರ ಏನಂತಂದ ಹೇಳಿದ್ರೆ ನಂಬರ್ಸ್ ಗಳನ್ನೆಲ್ಲ ಹಾಕಿದ್ದೇನೆ. ಟಿ ನೋಡ್ರೆ 20 ಐತೆ, ಇಲ್ಲಿ ನೋಡ್ರೆ 8 ಅಂತ ಕೊಟ್ಟಿದಾನ. ಹೆಂಗ್ ಏನಿದ ಲಾಜಿಕ್ ಏನ? ಡಿ ನೋಡಿದ್ರ 4 ಐತ್ರಿ, ಬಟ್ ಆದ್ರೆ ಇಲ್ಲಿ 24 ಐತ. ಏನಾಗೈತಿ ಇಲ್ಲಿ? ಸರ್ ಈ ತರ ಬರ್ಕೊಂಡಿಲ್ರಿ, ಜೆಡ್ ಇಂದ ನಂಬರ್ ಹಾಕ್ರಿ ಈ ತರ. ಸೊ ಆ ತರ ಗೊತ್ತಾಗ್ಲಿಲ್ಲ, ಈ ತರ ಯಥಾವತ್ತದ್ವ ಬರ್ಕೊಂಡಿದ್ರ ಅಂತಂದ ಹೇಳಿದ್ರೆ ಏನ್ ಮಾಡಂಗಿಲ್ಲ. ಸೊ ಉಲ್ಟಾ ನಂಬರ್ಸ್ ಗಳನ್ನ ಹಾಕೊಳ್ಳೋದು. ಯಾರಾದ್ರೂ ಮಾಟ ಮಂತ್ರ ಮಾಡ್ಸಿದ್ರೆ ಸ್ಟಾಪ್ ಮಾಡ್ಸ್ರೋ. ಇದೇನಿದ್ ಗದ್ಲಾಗೈತ್ ಬಾಳ. ಇದು ಲಾಸ್ಟ್ ಕ್ವಶನ್ ಇರ್ಬೇಕು. ಹೋಪ್ ಇಷ್ಟೆಲ್ಲ ಬರ್ಕೊಂಡಿದಾರ, ಮತ್ತದನ್ನ ತೆಗಿಬಾರ್ದು. ಸುಮ್ಮಿರುವತ್ತದ. 21, 22, 23, 24, 25, 20 ತರ ಊನ್ ಇದ್ರದ ಎಷ್ಟ್ ಕಾರ್ಡ್ಸ್ ಆಗದೈತಿ. ಸಣ್ಣ ಹುಡುಗರು ಆದಂಗ ಆಡೋದೈತಿ. ಎಸ್ ಇಲ್ಲಿ ನೋಡ್, ಈಗ ನಾವು ಟಿ ವ್ಯಾಲ್ಯೂ ನೋಡೋಣ. ರೆಡ್ ಅಲ್ಲಿ ಬರ್ಕೊಂಡಿದೀವಿ. ಟಿ ವ್ಯಾಲ್ಯೂ ಎಷ್ಟಂದ್ರೆ 7 ಐತ್ರಿ, ಅಂದ್ರೆ ಪ್ಲಸ್ 1 ಮಾಡಿದಾರೆ. ಡಿ ವ್ಯಾಲ್ಯೂ ಎಷ್ಟೈತ್ರಿ? 23 ಐತ್ರಿ, ಪ್ಲಸ್ 1 ಮಾಡಿದಾರಿ. ಜೆಡ್ ವ್ಯಾಲ್ಯೂ ನೋಡ್ರಿ 1 ಐತ್ರಿ, ಪ್ಲಸ್ 1 ಮಾಡಿದಾರಿ. ಎಂ ವ್ಯಾಲ್ಯೂ ಎಷ್ಟೈತ್ರಿ? 15 ಐತ್ರಿ. ಅಂದ್ರೆ ಇಲ್ಲಿ ಅಂತಂದ್ರೆ ಎಂ ವ್ಯಾಲ್ಯೂ ಎಷ್ಟೈತಿ? 14 ಐತಿ, ಪ್ಲಸ್ 1 ಮಾಡಿದಾನ. ಅಂದ್ರ ಪ್ರಾಪರ್ ಆಗಿ ಲಾಜಿಕ್ ಗೊತ್ತಾಯ್ತು ನಂಗೆ. ಡೈರೆಕ್ಟ್ ಆಗಿ ಎಚ್ ಎ ಡಬ್ಲ್ಯೂ ಪಿ ಅನ್ನ ಏನಂತ ಬರೀತಾರೆ? ಎಚ್ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ? ಎಚ್ ವ್ಯಾಲ್ಯೂ ಎಷ್ಟಂತಂದ್ರೆ 19 ಐತೆ. ಅಂದ್ರೆ ಪ್ಲಸ್ 1 ಮಾಡಿದ್ರೆ ಎಷ್ಟು ಬರುತ್ತೆ? 20. ಎ ವ್ಯಾಲ್ಯೂ ಎಷ್ಟೈತೆ? 26 ಐತೆ. ಅಂದ್ರೆ ಪ್ಲಸ್ 1 ಮಾಡ್ರಿ 27. ಡಬ್ಲ್ಯೂ ವ್ಯಾಲ್ಯೂ ಎಷ್ಟೈತಿ? 4 ಐತೆ. ಪ್ಲಸ್ 1 ಮಾಡ್ರಿ 5. ಇದೇನು ಪಿ? ಇದು ಪಿ ವ್ಯಾಲ್ಯೂ ಎಷ್ಟೈತಿ ಇದ್ರೊಳಗ? ಪಿ ವ್ಯಾಲ್ಯೂ ಎಷ್ಟೈತೆ ಅಂದ್ರೆ 11 ಐತೆ. ಸೊ 12. ಇದೇನಂತಂದ್ರೆ ನಮ್ದು ಆನ್ಸರ್ ಆಗತ್ತೆ. ಎಷ್ಟ್ ಜನರದ್ ಬಂದೈತಿ ನೋಡ್ರಿ, ಅವ್ರದ್ದೆಲ್ರದ್ದು ಏನಂತಂದ್ರೆ ಕರೆಕ್ಟ್ ಆನ್ಸರ್. ಗುಡ್. ಎಸ್ ಇಲ್ಲಿ ನೋಡ್ರಿ, ಬಿ ಐ ಜಿ ಎಸ್ ಅನ್ನ ಏನಂತ ಬರದಾರ ಅಂದ್ರ 4593 ಅಂತಂದ ಹೇಳಿ ಬರ್ದಾರ. ಎಸ್ ಐ ಎನ್ ಜಿ ಅನ್ನ ಏನಂತಂದ ಹೇಳಿದ್ರ 9432 ಅಂತಂದ ಹೇಳಿ ಬರ್ದಾರ. 9432. ಆಮೇಲೆ ನೆಕ್ಸ್ಟ್ ಏನ್ ಕೇಳಿದ್ರ, ಹಂಗಾದ್ರೆ ಎನ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರ. ಎನ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದ ಹೇಳಿ ಕೇಳಿದ್ರ. ಸೊ ಎನ್ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ? ಎಸ್ ಇದು ಹಿಂಗ ನೋಡ್ರಪ್ಪ, ಬಿ ಐ ಜಿ ಎಸ್ ಬಿ ಇದನ್ನ ಈ ತರ ಬರ್ಕೊಂಡಿದಾರ. ಎಸ್ ಐ ಎನ್ ಜಿ ನ ಈ ರೀತಿ ಬರ್ಕೊಂಡಿದಾರ. ಇಲ್ಲಿ ಏನಂತಂದ ಹೇಳಿದ್ರೆ ಕಾಮನ್ ತಗೋಬೇಕು. ಜಿ ಕಾಮನ್ ಐತಿ, ಇಲ್ಲೂ ಜಿ ಕಾಮನ್ ಐತೆ. ಅದಾದ ನಂತರ ಎಸ್ ಐತೆ, ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಎಸ್ ಐತೆ. ಆಮೇಲೆ ಇಲ್ಲಿ ನೋಡ್ರಿ ಐ ಅಂತಂದೈತಿ, ಇಲ್ಲೂ ಕೂಡ ಐ ಅಂತಂದೈತೆ. ಈ ಮೂರದ್ದು ವ್ಯಾಲ್ಯೂ ಏನಂತಂದ ಹೇಳಿದ್ರ ನಡು ನಾವು ಕೆಳಗಡೆ ಸಂಖ್ಯೆಗಳು ನೋಡ್ಕೋಬೇಕು. ಇಲ್ಲೂ 4 ಐತಿ, ಇಲ್ಲೂ 4 ಐತಿ. ಸೊ ಯಾವ್ದಾದ್ರು ಒಂದ್ ನಂಬರ್ ಆಗಿರ್ಬೋದು. ಇಲ್ಲೂ 9 ಐತೆ, ಇಲ್ಲೂ 9 ಐತೆ, ಯಾವ್ದಾದ್ರು ಒಂದ್ ನಂಬರ್ ಆಗಿರ್ಬೋದು. ಆಮೇಲೆ ಇಲ್ಲೂ 3 ಐತಿ, ಇಲ್ಲೂ 3 ಐತಿ. ಸೊ ಇದು ಜಿ ಎಸ್ ಐ ವ್ಯಾಲ್ಯೂ ಯಾವ್ದಾದ್ರು ಆಗಿರ್ಬೋದು, ನಮಗ್ ಗೊತ್ತಿಲ್ಲ. ಸೊ ಅದ್ರ ಒಳಗಡೆ ನಡೋಕಿ ಒಂಥರ ಜಗಳ ನಡೆದೈತೆ. ಇಲ್ಲಿ ಏನ್ ಉಳಿತು? ಬಿ ಉಳಿತು. ಇಲ್ಲೇನ್ ಉಳಿತು? 5 ಉಳಿತು. ಬಿ ವ್ಯಾಲ್ಯೂ ಎಷ್ಟಾಯ್ತಂದ್ರ 5 ಆಯ್ತು. ಇಲ್ಲಿ ಏನ್ ಉಳ್ದೈತೆ? ಎನ್ ಉಳ್ದೈತೆ. ಸೊ ಇಲ್ಲಿ ಏನ್ ಉಳ್ದೈತೆ? 2 ಉಳ್ದೈತೆ. ಸೊ ಎನ್ ವ್ಯಾಲ್ಯೂ ಏನಂತಂದ ಹೇಳಿದ್ರೆ 2 ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಕ್ಲಿಯರ್ ಈ ತರ ಕೇಳಿದಾಗ. ಎಸ್ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್. ಸಿರೀಸ್ ಐತೆ, 10 ಐತಿ, ಆಮೇಲೆ 11 ಆಗೈತಿ, 13 ಆಗೈತಿ, 17 ಆಗೈತಿ, 25 ಆಗೈತಿ. ನೆಕ್ಸ್ಟ್ ಏನಾಗೈತೆ? ಇಲ್ಲಿ ನೋಡ್ರಿ 1 ಜಾಸ್ತಿ ಆಗೈತಿ, ಇಲ್ಲಿ 2 ಜಾಸ್ತಿ ಆಗೈತಿ, ಇಲ್ಲಿ ಎಷ್ಟಾಗೈತಿ? ಇಲ್ಲಿ 4 ಜಾಸ್ತಿ ಆಗೈತಿ, ಇಲ್ಲಿ ಎಷ್ಟಾಗೈತಿ?
8 ಜಾಸ್ತಿ ಆಗೈತಿ. ನೆಕ್ಸ್ಟ್ ಏನು 16 1 2 2 2 2 4 4 ಇಂಟು 2 ಮಾಡಿದ 1 2 2 2 2 4 4 2 8 8 2 16. ಸೊ 25 ಪ್ಲಸ್ 16 ಅಂತಂದ್ ಹೇಳಿದ್ರೆ 41 ಬರುತ್ತೆ. ವೆರಿ ಗುಡ್, ನೀವು ಆನ್ಸರ್ ಹೇಳಕತ್ತೀರ 41 ಕರೆಕ್ಟ್ ಐತೆ. ನೆಕ್ಸ್ಟ್ ಅದ್ ನೋಡ್ರಿ, ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ಏನ್ ಬರುತ್ತೆ ಅಂತಂದ್ ಹೇಳಿ, ಇಲ್ಲಿ ಏನ್ ಬರುತ್ತೆ ಟ್ರೈ ಮಾಡಿ. ಎಸ್ ಇಲ್ಲಿ ನೋಡ್ರಿ, ಟಿ ಕೆ ಎಫ್ ಅನ್ನ ಏನಂತ ಬರ್ತಾರ ಅಂತಂದ ಹೇಳಿದ್ರ ಯು ಜೆ ಜಿ ಅಂತಂದ ಹೇಳಿ ಬರ್ತಾರೆ, ಹಿಂಗ ಬರ್ಕೋಬೇಕು ನಾವು. ಆಮೇಲೆ ವಿ ಐ ಎಚ್ ಅನ್ನ ಏನಂತಂದ ಹೇಳಿದ್ರೆ ಈ ತರ ಹಿಂಗ್ ಒಂದ್ರ ಕೆಳಗಡೆ ಒಂದ್ ಕೆಳಗಡೆ ಬಡ್ಕೊಂಡ್ರೆ ಈಸಿ ಆಗತ್ತೆ. ಫಸ್ಟ್ ನಾನ್ ನಿಮ್ಗೆ ಹೇಳೇನಿ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು, ಇಲ್ಲ ಅಂದ್ರೆ ಕ್ರಾಸ್ ಆಗಿ ಚೆಕ್ ಮಾಡ್ಬೇಕು. ಬರ್ಲಿಲ್ಲ ಅಂದ್ರೆ ಈಗ ಡೈರೆಕ್ಟ್ ಆಗಿ ಚೆಕ್ ಮಾಡು. ಟಿ ದಿಂದ ಯು ಆಗೈತಿ, ಟಿ ದಿಂದ ಯು ಆಗೈತಿ ಅಂದ್ರೆ ಒಂದ್ ಹೆಜ್ಜೆ ಮುಂದ್ ಹೋಗಿದಾನ. ಕೆ ದಿಂದ ಜೆ ಆಗೈತಿ, ಕೆ ಎಲ್ಲೈತಿ ಇಲ್ಲೈತಿ ಹಿಂದ್ಗಡೆ ಹೋಗಿದಾನ -1. ಎಫ್ ಇಂದ ಮತ್ತೇನಂತಂದ ಹೇಳಿದ್ರೆ ಜಿ ಆಗೈತೆ, ಒಂದ್ ಹೆಜ್ಜೆ ಮುಂದ್ ಬಂದಾನ. ಪ್ರಾಪರ್ ಒಂದ್ ಸಿಕ್ ನೋಡಿ +1 -1 +1 ಅಂತಂದೇಳಿ. ಸೇಮ್ ಇಲ್ಲಿ ಕೂಡ ಹಂಗೆ ಚೆಕ್ ಮಾಡ್ರಿ. ಯು ಆದ ನಂತರ ವಿ ಬಂದೈತೆ, ಜೆ ಆದ ನಂತರ ಐ ಬಂದೈತೆ ಒಂದ್ ಹೆಜ್ಜೆ ಹಿಂದ್, ಜಿ ಆದ ನಂತರ ಮತ್ತೆ ಎಚ್ ಒಂದ್ ಹೆಜ್ಜೆ ಮುಂದ್ ಅಂತಂದೇಳಿ ಕರೆಕ್ಟ್ ಐತಿ. ಹಂಗಾದ್ರ ಡಬ್ಲ್ಯೂ ಎಚ್ ಐ ನ ಹಂಗ ಬರ್ಕೋಬೇಕು. ಇಲ್ಲಿ +1 ಮಾಡ್ಬೇಕು, -1 ಮಾಡ್ಬೇಕು, ಮತ್ +1 ಮಾಡ್ಬೇಕು. ಸೊ ಡಬ್ಲ್ಯೂ +1 ಮಾಡ್ಕೊಂಡ್ರೆ ಏನ್ ಬರುತ್ತೆ ಎಕ್ಸ್ ಬರುತ್ತೆ. ಎಚ್ ಗೆ -1 ಮಾಡ್ಕೊಂಡ್ರೆ ಜಿ ಬರುತ್ತೆ. ಆಮೇಲೆ ಐ ಗೆ +1 ಮಾಡ್ಕೊಂಡ್ರೆ ಜೆ ಬರುತ್ತೆ. ಎಕ್ಸ್ ಜಿ ಜೆ ಏನಂತಂದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ನೆಕ್ಸ್ಟ್ ನೋಡ್ರಿ, ಅಂಗಿ ಹತ್ತಿ ಡೆನಿಮ್ ಅಂತಂದ ಹೇಳಿ, ಅಂಗಿ ಆಮೇಲೆ ಹತ್ತಿ ಡೆನಿಮ್ ಅಂತಂದ ಹೇಳಿ. ಸೊ ಇಲ್ಲಿ ನೋಡ್ರಿ ಅಂಗಿ ಐತಿ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹತ್ತಿ ಐತಿ, ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಡೆನಿಮ್ ಅಂತಂದೈತೆ. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಈ ಹತ್ತಿಯಿಂದ ಅಂಗಿ ತಯಾರು ಮಾಡ್ತಾರಲ್ಲ, ಕಾಟನ್ ಇಂದ ಅಂಗಿ ತಯಾರು ಮಾಡೋದಲ್ಲ, ಮತ್ತೆ ಬೇರೆ ಯಾವ್ದ್ರಿಂದ ಮಾಡ್ತಾರೆ, ಒಂದು ನೂಲಿಂದ ಮಾಡ್ಬೇಕು, ಅದು ಏನಂತಂದ ಹೇಳಿದ್ರ ಉಣ್ಣೆಯಿಂದ, ಇಲ್ಲ ಅಂತಂದ ಹೇಳಿದ್ರೆ ಹತ್ತಿಯಿಂದ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಗೊಂಜಾಳ ದಂಟಿಂದ ಅಥವಾ ಕಬ್ಬಿನ ಇದರಿಂದ ಈ ತರ ಏನಾದ್ರು ಸ್ಟೀಲ್ ಇಂದ ಏನಾದ್ರು ಅಂಗಿ ಮಾಡಕ್ ಆಯ್ತಾನ ಆಗಂಗಿಲ್ಲಲ್ಲ. ಸೊ ಅಂದ್ರ ಅಂಗಿಯಿಂದ ಹತ್ತಿಯನ್ನ ಮಾಡ್ಬೋದು ಅಂತಂದೇಳಿ. ಇಲ್ಲಿ ಅಂಗಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಯ್ತು. ಸೊ ಅಂಗಿಯನ್ನ ಏನಂತಂದ ಹೇಳಿದ್ರೆ ಹತ್ತಿಯಿಂದನೂ ಮಾಡ್ಬೋದು. ಡೆನಿಮ್ ಅನ್ನೋದು ಕೂಡ ಏನಂತಂದ ಹೇಳಿದ್ರೆ ಒಂದು ಪ್ರಾಪರ್ಟಿ, ಅದರಿಂದನೂ ಅಂಗಿಗಳನ್ನ ಮಾಡ್ತಾರ ಈ ತರ. ಸೊ ಈ ತರ ಬರ್ತೈತಿ, ಕೆಲವು ಅಂಗಿಗಳನ್ನ ಹತ್ತಿಯಿಂದ ಮಾಡ್ತಾರ, ಕೆಲವು ಅಂಗಿಗಳನ್ನ ಡೆನಿಮ್ ಇಂದ ಮಾಡ್ತಾರ ಅಂತಂದೇಳಿ. ಸೊ ಆಪ್ಷನ್ ಡಿ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು, ಹಂಗ ಥಿಂಕ್ ಮಾಡಂಗಿಲ್ಲ. ನಿಮ್ದು ಇಟ್ಟ ತಲೆಯಾಗಿ ಇಟ್ಟ ಥಿಂಕ್ ಮಾಡೋದಲ್ಲ, ದೊಡ್ಡದಾಗಿ ಥಿಂಕ್ ಮಾಡ್ಬೇಕು. ಎಕ್ಸಾಮ್ ಇದು. ನೆಕ್ಸ್ಟ್ ನೋಡ್ರಿ, ಇದೇನ್ ನೋಡಿದ ತಕ್ಷಣ ಹೇಳ್ತಾರ ಆನ್ಸರ್ ಹೇಳ್ಬಿಟ್ರಿ. ಎಸ್ ಯಾವ್ದಾಗತ್ತ, ವೆರಿ ಗುಡ್. ಸೊ ಇದಂತೂ ಬರಂಗಿಲ್ಲ, ಇದು ಬರಂಗಿಲ್ಲ, ಈ ಎರಡರಲ್ಲಿ ಬರ್ಬೇಕು. ಬಟ್ ಅದ್ರ ಪ್ರಾಪರ್ ಆಗೈತ್ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ, ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಏನಂತಂದ್ರೆ ಇಲ್ಲಿವರೆಗೂ ಪ್ರಾಪರ್ ಬಂದೈತೆ. ಕರೆಕ್ಟ್ ಅಲ್ಲ? ಎಸ್, ಆಪ್ಷನ್ ಬಿ ಏನಂತಂದ್ರೆ ಕರೆಕ್ಟ್, ಎಂಬೆಡೆಡ್ ಫಿಗರ್ ಅಂತಂದ ಹೇಳ್ತೀವಿ ಇದನ್ನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ಬರ್ತಾರ ನೋಡ್ರಿ, ಎಂ ಎಲ್ ಟಿ ಎ ಯನ್ನ ಏನಂತ ಬರ್ಕೊಂಡಾರ ಅಂದ್ರ ಕ್ಯೂ ಎಚ್ ಎಕ್ಸ್ ಡಬ್ಲ್ಯೂ ಅಂತಂದ ಹೇಳಿ ಬರ್ಕೊಂಡಾರ. ಆಮೇಲೆ ಎಲ್ ಎನ್ ವಿ ಬಿ ಅನ್ನ ಏನಂತ ಬರ್ಕೊಂಡಾರ ಅಂದ್ರ ಟಿ ಜೆ ಜೆಡ್ ಎಕ್ಸ್ ಅಂತಂದ ಹೇಳಿ ಬರ್ಕೊಂಡಾರ. ಹಂಗಾದ್ರ ಸಿ ಡಬ್ಲ್ಯೂ ಓ ಎನ್ ಅನ್ನ ಹೆಂಗ್ ಬರೀತಾರ ಅಂತಂದ ಹೇಳಿ ಬೇಗ ಲಾಜಿಕ್ ಹೇಳ್ರಿ. ಇಲ್ಲಿ ನೋಡ್ರಿ, ಎಂ ಇದ್ದಿದಿಂದ ಕ್ಯೂ ಆಗಿತ್ತು. ಒಂದ್ ಇಂಥವ್ ಬಂದಂದ್ರೆ ಡೈರೆಕ್ಟ್ ಚೆಕ್ ಮಾಡ್ಬೇಕು, ಇಲ್ಲ ಕ್ರಾಸ್ ಚೆಕ್ ಮಾಡ್ಬೇಕು, ಆನ್ಸರ್ ಅಲ್ಲೇ ಇರ್ತಾವ. ಸೊ ಡೈರೆಕ್ಟ್ ಎಂ ದಿಂದ ಕ್ಯೂ, ಎಂ ದಿಂದ ಏನಂತಂದ್ರೆ ಕ್ಯೂ ಆಗೈತೆ. ಒಂದ್ ಹೆಜ್ಜಿ, ಎರಡ್ ಹೆಜ್ಜಿ, ಮೂರ್ ಹೆಜ್ಜಿ, 4 ಹೆಜ್ಜಿ ಅಂದ್ರೆ +4 ಆಗೈತೆ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಲ್ ದಿಂದ ಎಚ್ ಆಗೈತೆ. ಎಲ್ ಇಲ್ಲೈತಿ, ಇಲ್ಲೈತಿ, ಎಚ್ ಆಗೈತಿ. ಒಂದ್ ಹೆಜ್ಜಿ, ಎರಡ್ ಹೆಜ್ಜಿ, ಮೂರ್ ಹೆಜ್ಜಿ, 4 ಹೆಜ್ಜಿ -4 ಆಗೈತಿ. ಮತ್ ಟಿ ದಿಂದ ಎಕ್ಸ್, ಒಂದ್ ಹೆಜ್ಜಿ, ಎರಡ್ ಹೆಜ್ಜಿ, ಮೂರ್ ಹೆಜ್ಜಿ, 4 +4 ಆಗೈತಿ. ನೆಕ್ಸ್ಟ್ ಎ ದಿಂದ ಡಬ್ಲ್ಯೂ ಹಿಂದ್ ಬರ್ಬೇಕು, 1 2 3 4 -4. ಇಲ್ಲಿ ಏನು ಚೆಕ್ ಮಾಡಂಗಿಲ್ಲ, +4 -4 +4 -4 ಪ್ರಾಪರ್ ಲಾಜಿಕ್, ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡೋದು. ಪ್ರಾಪರ್ ಲಾಜಿಕ್ ಸಿಕ್ತಂತಂದ್ರೆ +4 -4 +4 -4 ಮಾಡ್ಬೇಕು. ಸಿ ದಿಂದ +4 1 2 3 4 ಜಿ ಬರುತ್ತ. ನೆಕ್ಸ್ಟ್ ಡಬ್ಲ್ಯೂ -4 ಮಾಡಿದ್ರ 1 2 3 4 ಎಸ್ ಬರುತ್ತ. ನೆಕ್ಸ್ಟ್ ಓಗ್ +4 ಮಾಡ್ಬೇಕು, 1 2 3 4 ಎಸ್ ಬರುತ್ತ.
ನೆಕ್ಸ್ಟ್ ಎನ್ -4 ಮಾಡ್ಬೇಕು. 1 2 3 4 ಜಿ ಎಸ್ ಎಸ್ ಜೆ ಅಂತಂದ ಹೇಳಿ ಬರುತ್ತೆ. ಎಷ್ಟ್ ಜನರಿಗೆ ಬಂದೈತ್ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರು ನಿಮ್ದು ಈಸಿಯೆಸ್ಟ್ ಆನ್ಸರ್ ಬರೋದು, ತುಂಬಾ ಈಸಿಯೆಸ್ಟ್ ಆನ್ಸರ್ ಬರೋದು. ಇದ್ರದ್ದು ಆನ್ಸರ್ ನೋಡ್ರಿ, ಸಿಂಪಲ್ ಆಗಿ ನಾವು ಥಿಂಕ್ ಮಾಡೋಣ. ಸರ್ ಇಲ್ಲಿ ಪಿ ಐತ್ರಿ, ಇಲ್ಲಿಯೂ ಪಿ ಐತಿ, ಪಿ ಆದ ನಂತರ ಕ್ಯೂ ಟಿ ಬಂದೈತಿ, ಇಲ್ಲಿ ಕ್ಯೂ ಬರೆಯೋನು. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಲ್ಲಿ ಟಿ ಬರೆಯೋನು, ಕ್ಯೂ ಟಿ ಬಂತು. ಮತ್ತೆ ಯಾವ ಮಾಟ ಮಂತ್ರ ಮಾಡಿಸ್ರು. ಅದಾದ ನಂತರ ವ್ಯೂ ಓ ಪಿ ಕ್ಯೂ ಟಿ ಅಂತಂದೈತೆ. ಓಕೆ, ಸೊ ಅದಾದ ನಂತರ ಟಿ ಆದ ನಂತರ ಏನ್ ಬರುತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಟಿ ಬರ್ಕೊಂಡಿ. ಟಿ ಆದ ನಂತರ ಇಲ್ಲಿ ಏನ್ ಬರ್ಬೇಕು, ಯು ಬರ್ಬೇಕ್ರಿ. ಯು ಆದ ನಂತರ ನೆಕ್ಸ್ಟ್ ಏನ್ ಬರ್ಬೇಕು, ಓ ಬರ್ಬೇಕ್ರಿ. ಓ ಆದ ನಂತರ ನೆಕ್ಸ್ಟ್ ಏನ್ ಬರ್ಬೇಕು, ಪಿ ಬರ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಕ್ಯೂ ಬರ್ತೈತ್ರಿ. ಕ್ಯೂ ಆದ ನಂತರ ಮತ್ತೇನ್ ಬರ್ಬೇಕ್ರಿ, ಬಾಳ್ ಮಾಟ ಮಂತ್ರ ಮಾಡ್ಸ್ರಿ ಸರ್. ಟಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪ್ರಾಬ್ಲಮ್ ಯು ಯು ಪಿ ಕ್ಯೂ ಅಂತಂದ ಹೇಳಿ ನೆಕ್ಸ್ಟ್ ಏನ್ ಬರ್ಬೇಕು, ಕ್ಯೂ ಆದ ನಂತರ ಮತ್ತೆ ಟಿ ಬರ್ಬೇಕು. ಏನೈತಿ, ಯು ಐತಿ, ಲಾಸ್ಟ್ ಓ ಬರ್ಬೇಕು. ಕ್ಯೂ ಟಿ ಯು ಓ ಪಿ ಟಿ ಟಿ ಓ ಅಂತಂದ ಹೇಳಿ. ಕ್ಲಿಯರ್ ಆಗ್ತಾವ. ಇಂಥವ್ ಬಂದಂದ್ರ ಬಾಳ ಕನ್ಫ್ಯೂಷನ್ ಆಗ್ತಾವ. ಅವಾಗೇನ್ ನಮ್ದು ಬ್ರಹ್ಮಾಸ್ತ್ರ ಪೇಪರ್ ತಗೊಳ್ದ, ಅದ್ನೇನಪ್ಪಾ ಅಂತಂದ ಹೇಳಿದ್ರೆ ಒಂಥರ ಈ ತರ ಮಡ್ಸಂತಂದ ಹೇಳಣ ಮಡ್ಸೋದ. ಆಮೇಲೆ ಅವ್ ಯಾವ ಡೈರೆಕ್ಷನ್ ದಾಗ ಹೇಳಲ್ಲ ಆ ಡೈರೆಕ್ಷನ್ ದಾಗ ಮಡ್ಸೋದ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಅಲ್ಲಿ ಡಯಾಗ್ರಾಮ್ ತೆಗೆದು ಅದನ್ನ ಹರಿಯೋದ. ಪೆನ್ ಇರ್ತೈತಿ, ಪೆನ್ಲ ಚುಚ್ಚೋದ್, ಪೆನ್ಲ ಚುಚ್ಚಿ ಹರಿದ್ ಬಿಡೋದು ಅದನ್ನ, ಅದ್ರ ಶೇಪ್ ಬರೋಂಗ್. ಆಮೇಲೆ ತೆಗಿಯೋದು, ನಮಗ ಆನ್ಸರ್ ಬಂದಿರ್ತೈತಿ. ಕ್ಲಿಯರ್, ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ಆನ್ಸರ್ ಏನಾಗತ್ತ, ಆಪ್ಷನ್ ಎ ಕರೆಕ್ಟ್ ಆಗತ್ತ. ಇಲ್ಲಿ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಇದನ್ನ ಹೆಂಗ್ ಹೇಳಾಕತ್ತೀರಿ ಅಂತಂದ ಹೇಳಿದ್ರೆ ಪೇಪರ್ ಹರಿದ್ ನೋಡ್ಬೇಕ್ರಿ. ಈಗ ಅಷ್ಟೊಂದು ಟೈಮ್ ಇಲ್ಲ, ಈಗ ಸ್ಟೇಟ್ಮೆಂಟ್ಸ್ ಅಂಡ್ ಅಸ್ಯೂಮ್ಷನ್ಸ್ ನ ಅಪ್ಲೋಡ್ ಮಾಡ್ಬೇಕಿನ್ನ ಅದಕ್ಕೆ. ನೆಕ್ಸ್ಟ್ ನೋಡ್, ನೆಕ್ಸ್ಟ್ ಇದೇನೈತೆ ಇಲ್ಲಿ ಎನ್ ಆರ್ ಡಿ ಎಫ್ ಅನ್ನ ಪಿ ಎಂ ಎಫ್ ಎ ಅಂತಂದ ಹೇಳಿ ಬರ್ಕೊಂಡಿದಾರ. ಅದಾದ ನಂತರ ನೆಕ್ಸ್ಟ್ ಎಸ್ ಎಫ್ ಜೆ ಡಬ್ಲ್ಯೂ ಅನ್ನ ಯು ಎ ಎಲ್ ಆರ್ ಅಂತ ಬರ್ಕೊಂಡಿದಾರ. ಹಂಗಾದ್ರ ಜೆ ವಿ ಕೆ ಕ್ಯೂ ಅನ್ನ ಏನಂತ ಬರೀತಾರೋ ಅಂತಂದೇಳಿ ಟ್ರೈ ಮಾಡ್ರಿ. ಮಾಡೋಣ, ಡೈರೆಕ್ಟ್ ಆಗಿ ಚೆಕ್ ಮಾಡೋಣ. ಎನ್ ಇದ್ದದ್ ಪಿ ಆಗೈತಿ, ಎನ್ ಇದ್ದದ್ 1 2 ಸರ್ ಪ್ಲಸ್ 2 ಆಗೈತ್ರಿ. ಆರ್ ಇದ್ದದ್ ಎಂ ಆಗೈತ್ರಿ. ಆರ್ ಇದ್ದದ್ ಏನಂದ್ರೆ ಹಿಂದ್ ಬರ್ಬೇಕು, 1 2 3 4 5 ಸರ್ ಮೈನಸ್ 5 ಆಗೈತಿ. ನೆಕ್ಸ್ಟ್ ನೋಡ್ರಿ ಡಿ ದಿಂದ ಎಫ್ 1 2 ಸರ್ ಪ್ಲಸ್ 2 ಆಗೈತಿ. ನೆಕ್ಸ್ಟ್ ಎಫ್ ದಿಂದ ಎ ರೀ, ಎಫ್ ದಿಂದ ಎ 1 2 3 4 5 ಮೈನಸ್ 5 ನೋಡ್ರಿ, +2 -5 +2 -5 ಒಂದು ಪ್ರಾಪರ್ ಲಾಜಿಕ್ ಬಂತು. ಇಲ್ಲೇನ್ ಮಾಡ್ಬೇಕು, +2 ಮಾಡ್ಬೇಕು -5 ಮಾಡ್ಬೇಕು, +2 ಮಾಡ್ಬೇಕು -5 ಮಾಡ್ಬೇಕು. ಜಿ ದಿಂದ +2 ಮಾಡ್ರಿ 1 2 ಐ ಅಂತಂದ ಹೇಳಿ ಬಂತು. ವಿ ದಿಂದ -5 ಮಾಡ್ರಿ 1 2 3 4 5 ಕ್ಯೂ ಅಂತಂದ ಹೇಳಿ ಬರುತ್ತ, ಐ ಕ್ಯೂ. ಕೆ ದಿಂದ +2 ಮಾಡ್ರಿ 1 2 ಎಂ ಬರುತ್ತ. ಕ್ಯೂ ದಿಂದ -5 ಮಾಡ್ರಿ, ಕ್ಯೂ ಇಲ್ಲೇ ಐತಿ 1 2 3 4 5 ಸೊ ಐ ಕ್ಯೂ ಎಂ ಎಲ್ ಅಂತಂದ ಹೇಳಿ ಬರುತ್ತೆ. ಸೊ ಯಾರದ ಆನ್ಸರ್ ಬಂದೈತಿ ನೋಡ್ರಿ. ಅದಾದ ನಂತರ ಲಾಸ್ಟ್ ಕ್ವಶನ್ ನೋಡ್ರಪ್ಪ, ಲಾಸ್ಟ್ ಕ್ವಶನ್ ಆನ್ಸರ್ ಹಾಕ್ರಿ. ಇಷ್ಟ ಏನ್ ಲೌಡ್ ಆಗತ್ತಾರ ಆನ್ಸರ್, ಸ್ಲೋ ಆಗಿ ಥಿಂಕ್ ಮಾಡಿ ಹಾಕ್ಬೇಕು. ಇಲ್ಲಿ ನೋಡ್ರಿ 1 2 3 4 5 6 ಸೊ ಬಾಣದ ಗುರುತುಗಳು ಹಿಂಗ ಎರೋ ಮಾರ್ಕ್. ಇಲ್ಲಿ ನೋಡ್ರಿ 1 2 3 4 5 ಅದಾವ, ಇಲ್ಲಿ 6 ಅದು, ಇಲ್ಲಿ 5 ಅದು. ಇಲ್ಲಿ ನೋಡ್ರಿ 1 2 3 4 ಇಲ್ಲಿ 4 ಅದು, 1 2 3 ಇಲ್ಲಿ 3 ಅದು. ಇನ್ನೇನ್ ಬರ್ಬೇಕು, 2 ಬರ್ಬೇಕು, 1 2 ಸೊ ಲಾಸ್ಟ್ ಏನಂತಂದ ಹೇಳಿದ್ರ ಬರೋಬ್ಬರಿ ಐತೆ. ಹಂಗಾದ್ರ ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬದ್ದು ಏನ ಒಂದ್ ಸ್ವಲ್ಪ ಹೇಳ್ತಾರ, ಒಂದೊಂದ್ ಸುಮ್ ಕಮೆಂಟ್. ನಿಮ್ಮ ಆತ್ಮ ಅಭಿ ಏನಂತ ಕರೀತಾರ ಅದರಿಂದ 12 ಕರೆಕ್ಟ್ ಆಗ್ಯಾವ, 18 ಕರೆಕ್ಟ್ ಆಗ್ಯಾವ, ವೆರಿ ಗುಡ್. 12 ಕರೆಕ್ಟ್ ಅದು ಅಂತಂದ ಹೇಳಿದ್ರೆ ಎಲ್ಲಿ ತಪ್ಪದು ಅಂತ ನೋಡ್ಬೇಕು. 18 ಕರೆಕ್ಟ್ ಅದಾವ, ಇಲ್ಲೇ ಇನ್ನೆರಡು ಎಲ್ಲಿ ತಪ್ಪು ಮಾಡಿದ್ನಿ. 14 ಕರೆಕ್ಟ್ ಅದಾವ, ಇನ್ನ 6 ಎಲ್ಲಿ ಓದು, ಯಾವ ಕಾನ್ಸೆಪ್ಟ್ ದಾಗ ಓದು. ನಿಮ್ಮ ಯಾವ ಕಾನ್ಸೆಪ್ಟ್ ಗಳು ಹೋಗ್ಯಾವ ಮತ್ ಹೊಳ್ಳಿ ಓದ್ಬೇಕು ಅವ್ನು ಇನ್ನೊಂದ್ಸರಿ. 13 ನೋಡ, ಇನ್ನು 7 ಎಲ್ಲಿ ಹೋಗ್ದವು ಹ. ಇನ್ನು 18 ಇದ್ದಾರ 20 ಟಾರ್ಗೆಟ್ ಇಡ್ಬೇಕು. ನೀವು ಉಳ್ದಾರೆಲ್ಲಾನು 20 ಇಡ್ಬೇಕು, ನಿಮ್ಗೆ ಯಾವ ಬೇರೆ ಆಪ್ಷನ್ ಇಲ್ಲ.
ಸೊ ಇನ್ನು ಕಮ್ಮಿ ಆಗೈತಿ. ಹ